ಜೀವನ್ಮುಕ್ತ ಮಹಾತ್ಮರನ್ನ ಸ್ಮರಣೆ ಮಾಡ್ತಾ ಈ ದಿವಸದ ವ್ಯಾಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತು ನಾವು ಆರಿಸ್ಕೊಂಡಿರೋದು ದಶಬಂಧಗಳು ಅನ್ನೋವಂಥ ಒಂದು ಸಬ್ಜೆಕ್ಟ್, ಒಂದು ವಿಷಯ. ಏನೇನು ಬಂಧಗಳಿರುತ್ತೆ ನಮಗೆ, ನಮ್ಮ ಈ ಒಂದು ಮಾನವತೆಯಿಂದ ಮಾನವಾತೀತಕ್ಕೆ ಹೋಗುವಂತಹ ದಾರಿಯಲ್ಲಿ ಬರುವ ನಿವಾರಣಗಳು ಅಂತಾರೆ ಭಗವಾನ್ ಬುದ್ಧರು. ಆ ಏನನ್ನು ನಿವಾರಿಸ್ಕೊಳ್ಬೇಕು, ಯಾವ ನಿವಾರಣೆಗಳನ್ನು ನಾವು ಗೆಲ್ಲಬೇಕು ಅನ್ನೋಂತಹ ವಿಷಯ ಭಗವಾನ್ ಬುದ್ಧರ ಅವರ ಬೋಧೆಯ ಪ್ರಕಾರ ಇರುವಂತಹ ಈ ದಶಬಂಧಗಳು ಅನ್ನೋಂಥದ್ದನ್ನು ತಿಳ್ಕೊಳ್ಳೋಣ. ಒಬ್ಬ ಕವಿ ಹೇಳ್ತಾರೆ, ಗುರಿಯಿಲ್ಲದ ಜೀವನ ಗರಿಯಿಲ್ಲದ ಹಕ್ಕಿಯ ಹಾಗೆ ಅಂತ. ಒಂದು ಹಕ್ಕಿಗೆ, ಪಕ್ಷಿಗೆ ರೆಕ್ಕೆಗಳೇ ಇಲ್ಲ ಅಂದರೆ ಜೀವನ ಹೇಗಿರುತ್ತೆ, ಹೇಗಿರಲಿಕ್ಕೆ ಸಾಧ್ಯ? ಆ ಮಗು, ಆ ಪಕ್ಷಿ ಹಾರೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಆಗತ್ತೆ. ಅದಕ್ಕೆ ನಮ್ಮ ಜೀವನಕ್ಕೆ, ಅಂದರೆ ಮಾನವ ಜೀವನಕ್ಕೆ ಒಂದು ಗುರಿ ಅಂತ ಇಲ್ಲದಲ್ಲೇ ಹೋದರೆ ನಮಗೆ ಗರಿನೇ ಇಲ್ಲದ ಹಕ್ಕಿ ಆ ರೀತಿಯಾಗಿ ಆಗತ್ತೆ. ಹಾಗಾಗಿ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಮಗೆ ಗುರಿ ಇರಲೇಬೇಕು. ಯಾವ ಗುರಿ? ನಮಗೆ ಗೊತ್ತಿರೋವಂತೆ ಏನೋ ಸಂಪಾದನೆ ಮಾಡೋದು, ಕುರ್ಚಿ ಹಿಡ್ಕೊಳ್ಳೋದು, ಅದು ಇದು ಯಾವುದೂ ಶಾಶ್ವತವಲ್ಲ. ಒಂದೇ ಗುರಿ ಶಾಶ್ವತವಾದದ್ದು, ಮಾನವತೆಯಿಂದ ಮಾನವಾತೀತನಾಗುವ ಗುರಿ. ಆ ಗುರಿ ಒಂದೇ ನಾವು ಇಟ್ಕೋಬೇಕಾಗಿರುವಂತಹದ್ದು. ಆ ಗುರಿಯ ಬಗ್ಗೆ ಇವತ್ತು ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ದಶಬಂಧಗಳು ಅನ್ನುವಂತಹ ಒಂದು ಟೈಟ್ಲನ್ನು ಕೊಟ್ಟೆ. ದಶಬಂಧಗಳು ಅಂತಂದರೆ 10 ಸಂಕೋಲೆಗಳು ಅಂತ ಹೇಳಿ, ಅಂದರೆ 10 ಭವದ ಬಂಧಗಳು. ಈ ಪ್ರಪಂಚಕ್ಕೆ ನಾವು ಬಂದಾಗ ನಮ್ಮನ್ನು ಆವರಿಸುವಂತಹ 10 ಸಂಕೋಲೆಗಳು ಇದು. ಈ 10 ಸಂಕೋಲೆಗಳನ್ನು ನಿವಾರಿಸ್ಕೊಂಡ್ರೆ ಮಾತ್ರ, ಇದು ಕೊನೆಯ ಸಂಕೋಲೆಗಳಿದು. ಅಂದರೆ ಇದು ಆಗಲೇ ನಾವು ಎಷ್ಟೆಷ್ಟುವರೆಗೂ ಬಂದಿದ್ದೇವೆ ಅನ್ನೋದು ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ಅರ್ಥ ಆಗಿದೆ. ಆದರೆ ಉಳಿದ ಈ 10 ಹೇಗೆ ಬಿಡಿಸ್ಕೊಳ್ಳೋದು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಈ 10 ಸಂಕೋಲೆಗಳಿಂದ ನಾವು ಬಿಡಿಸ್ಕೊಳ್ಳಿಕ್ಕೆ ಅಂದರೆ ನಿವಾರಣಗಳು, ನಿವಾರಿಸಲೇಬೇಕಾದಂತಹ ನಿವಾರಣಗಳು ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಈ 10 ಬಂಧನಗಳಿಂದ ಪಾರಾದಾಗ ಮುಕ್ತಿ ಅಥವಾ ಸ್ವತಂತ್ರ, ಸರ್ವತಂತ್ರ, ಸ್ವತಂತ್ರರು ನಾವು. ಯಾವ ಕರ್ಮ ಬಂಧನವೂ ಇಲ್ಲ, ಮತ್ತೆ ಹುಟ್ಟಬೇಕಾಗಿಲ್ಲ. ಆದರೆ ನಮಗೆ ಬೇಕಾದರೆ, ಅಂದರೆ ನಾವು ಹೇಗೆ ಜನತೆಗೆ ಸಹಾಯ ಮಾಡಬೇಕು ಅಂದಾಗ ವಿ ಕ್ಯಾನ್ ಟೇಕ್ ಒನ್ ಲೈಫ್, ಆ ಥರ. ಈಗ ಪ್ರಾಪಂಚಿಕತೆಯಿಂದ ಅಂದರೆ ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗಕ್ಕೆ, ಅಥವಾ ನಿವೃತ್ತಿ ಮಾರ್ಗದಕ್ಕೆ ಕಾಲಿಡೋದಕ್ಕೆ ಒಬ್ಬ ವ್ಯಕ್ತಿಗೆ ಅವರ ರೀತಿ, ನೀತಿ, ನಡತೆ, ಮನಸ್ಥಿತಿ, ಎಷ್ಟೊಂದು ವಿಷಯಗಳು ಅಗತ್ಯ ಅಂತ ಹೇಳಿದರೆ ಎಲ್ಲವೂ ಕೂಡ ಬಹಳ ಪಾಸಿಟಿವ್ ಆಗಿರಬೇಕು, ಧನಾತ್ಮಕವಾದದ್ದೇ ಆಗಿರಬೇಕು. ಋಣಾತ್ಮಕವಾಗಿದ್ದು ನಾನು ಆಧ್ಯಾತ್ಮದ ದಾರಿಯಲ್ಲಿ ನಡೀತೀನಿ ಅಂತ ಹೇಳೋದು ಸಾಧ್ಯ ಇಲ್ಲ. ಹಾಗೆ ನಡೆಯುವಾಗ ಏನಾಗುತ್ತೆ, ಅವನು ಪ್ರಾಪಂಚಿಕವಾಗಿದ್ದಾಗಿನಿಂದ ಏನೇನು ರೀತಿ ನೀತಿಗಳಿತ್ತು, ಏನೇನು ಮನಸ್ಥಿತಿಗಳಿತ್ತು, ಆಲೋಚನೆಗಳಿತ್ತು, ಈ ಎಲ್ಲವನ್ನು ಕೂಡ ತಾನು ಆಧ್ಯಾತ್ಮಿಕ ವ್ಯಕ್ತಿ ಆಗಬೇಕು ಅಂತ ಹೇಳಿದಾಗ ಅವನದನ್ನು ಬದಲಾಯಿಸ್ಕೊಳ್ಬೇಕಾಗತ್ತೆ. ಬದಲಾವಣೆ ಮಾಡ್ಕೊಳ್ದಲೇ ಆಧ್ಯಾತ್ಮ ಮಾಡ್ತೀನಿ, ನಾನು ಆಧ್ಯಾತ್ಮದಲ್ಲಿದ್ದೀನಿ ಅಥವಾ ಸಾಧನೆ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಏನು ಮಾಡಬೇಕಾಗತ್ತೆ, ಮೊದಲನೇದಾಗಿ ಆಸೆಗಳನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ತನ್ನ ಸ್ಥೂಲ ಶರೀರದ ಅನೇಕ ಅಗತ್ಯಗಳನ್ನು ಕೈ ಬಿಡಬೇಕು. ಅನಗತ್ಯವಾದ ಅಗತ್ಯಗಳು, ಈ ಪ್ರಾಪಂಚಿಕತೆಯಲ್ಲಿ ಬೇಡದೇ ಇರೋದನ್ನು ಕೂಡ ಅಗತ್ಯ ಅಂತ ತಿಳ್ಕೊಳ್ತೀವಲ್ಲ, ಅದು ಅನಗತ್ಯವಾದ ಅಗತ್ಯಗಳು, ಅದು ಕೂಡ ಬಿಡಬೇಕಾಗತ್ತೆ. ಹೀಗೆ ಅನೇಕವನ್ನು ಬಿಡ್ತಾ, ನಾವು ಆಸೆಗಳನ್ನು ಬಿಡ್ತಾ ಎಷ್ಟು ಸರಳ ಜೀವಿತ ಸಾಧ್ಯವೋ ಅಷ್ಟನ್ನು ಮಾಡ್ತಾ ನಾವು ಮುಂದುವರಿತಾ ಇದ್ದಾಗ ಏನಾಗುತ್ತೆ, ನಮ್ಮ ಮನಸ್ಸನ್ನು ಕೂಡ ನಾವು ಸ್ವಾಧೀನಪಡಿಸ್ಕೊಳ್ಬೇಕಾಗತ್ತೆ. ಇದುವರೆಗೂ ಕೂಡ ಬರೀ ನನಗೆ, ನನ್ನ ಸಂಸಾರ, ನನ್ನ ಬಂಧು ಬಾಂಧವರು, ನನ್ನ ಸ್ನೇಹಿತರು ಅಂತ ಇದ್ದಂತಹ ಜೀವನ ಇವಾಗೇನಾಗುತ್ತೆ, ಪರೋಪಕಾರವೇ ನನ್ನ ಉಸಿರು ಅಂತ ಹೇಳಿ ಬಾಳುವ ಒಂದು ಸ್ಥಿತಿಗೆ ಅವನು ಬರಬೇಕಾಗತ್ತೆ. ಅಂದರೆ ಲೋಕ ಕಲ್ಯಾಣವೇ ಅವನ ಜೀವಿತದ ಗುರಿ. ಆ ಮಟ್ಟಕ್ಕೆ ಅವನು ಬದಲಾಗಬೇಕಾಗತ್ತೆ. ಜೀವಿತದ ಆಳವಾದ ವಿಷಯಗಳ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಅವುಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಹೀಗೆ ಮಾಡ್ತಾ ಅವನು ಪರಿಶುದ್ಧನಾಗ್ತಾನೆ, ಪವಿತ್ರನಾಗ್ತಾನೆ. ಅದಿಲ್ಲದೆ ಇದ್ದರೆ, ನೆಗೆಟಿವಿಟಿ ಇದ್ದರೆ ಪವಿತ್ರ ಅಥವಾ ಪರಿಶುದ್ಧ ಆಗಲಿಕ್ಕೆ ಆಗೋದಿಲ್ಲ. ಈಗ ಇಷ್ಟೆಲ್ಲ ಆದಾಗ ಶಿಷ್ಯತ್ವದ ಕಡೆಗೆ ನಾವು ಮುನ್ನಡಿಲೇಬೇಕಾಗತ್ತೆ. ಆ ಮುನ್ನಡಿಬೇಕಾದಾಗ ಆವಾಗ ನಾವು ಮುಂದುವರಿತಾ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಜೀವನ್ಮುಕ್ತ ಮಹಾತ್ಮರ ಶಿಷ್ಯರಾಗಬೇಕು ಅನ್ನುವ ಒಂದು ಆಸೆ, ಬಯಕೆ ತನ್ನಿಂದ ತಾನೇ ಒಳಗಡೆಯಿಂದ ಹುಟ್ಟುತ್ತೆ. ಯಾಕೆಂತಂದರೆ ಅದೇ ಗುರಿ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಅಂತಹ ಸಾಧಕನಿಗೆ 4 ಪ್ರಮುಖ ಸಾಧನಗಳು ಬೇಕೇ ಬೇಕು. ಅದು ನಮಗೆ ಗೊತ್ತಿರೋಂಥ ವಿಷಯನೇ. ಆದರೂ ಕೂಡ ಅದನ್ನು ತಗೊಳ್ತಲೇ ನಾನು ದಶಬಂಧಗಳನ್ನು ಹೇಳಲಿಕ್ಕಾಗಲ್ಲ.
ಅದಕ್ಕೋಸ್ಕರವಾಗಿ ಈ 4 ಸಾಧನಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವ ಸಾಧನ? ಜೆ ಕೃಷ್ಣಮೂರ್ತಿಯವರು ತಿಳಿಸಿದಂತಹ ಅಥವಾ ಶಂಕರಾಚಾರ್ಯರು ತಿಳಿಸಿದಂತಹ ಅದೇ ಸಾಧನ ಚತುಷ್ಟಯ. ಅಂದರೆ ವಿವೇಕ, ವೈರಾಗ್ಯ, ಷಟ್ಸಂಪತ್ತು ಮತ್ತು ಪ್ರೇಮ ಅಥವಾ ಮುಮುಕ್ಷತ್ವ, ಯಾವುದಾದ್ರೂ ಸರಿ. ಹಾಗಾಗಿ ಇವಿಷ್ಟನ್ನು ಕೂಡ ನಾವು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಜೆ ಕೃಷ್ಣಮೂರ್ತಿಯವರು ಹೇಳಿರೋದು ಕೂಡ ಇದನ್ನೇ. ಈ ಸಾಧನಗಳನ್ನು ಯಾರು ಜೀವಿತದಲ್ಲಿ ಅಳವಡಿಸ್ಕೊಳ್ತಾರೋ ಆವಾಗ ಜೆ ಕೃಷ್ಣಮೂರ್ತಿಯವರು ಹೇಳಿರೋ 4 ಪ್ರೇಮದವರೆಗೆ ಯಾರು ಅಳವಡಿಸ್ಕೊಳ್ತಾರೋ ಅವರಿಗೆ ಮೊದಲನೇ ದೀಕ್ಷೆ ಖಂಡಿತ. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಒಂದು ಸ್ವಲ್ಪವೂ ಲೋಪ ಇಲ್ಲದಂತೆ ನಾವು ನಡ್ಕೊಂಡಿದ್ದೇ ಆದರೆ ಮೊದಲನೇ ದೀಕ್ಷೆ ಅವರಿಗೆ ಸಿಕ್ಕೇ ಸಿಗುತ್ತೆ. ಮೋಕ್ಷ ಮಾರ್ಗದಲ್ಲಿ ಹೆಜ್ಜೆ ಇಡೋದಕ್ಕೆ ಬಯಸೋ ಸಾಧಕ ಈ 4 ಸಾಧನಗಳಲ್ಲಿ ಜಯಶೀಲನಾಗಬೇಕು. ಅವನ ಜೀವಿತದಲ್ಲಿ ಈ 4 ಅನುಷ್ಠಾನಕ್ಕೆ ತರಲೇಬೇಕು. ನಮಗೆ ಗೊತ್ತಿದೆ ವಿವೇಕ ಅಂದ್ರೇನು, ವೈರಾಗ್ಯ ಅಂದ್ರೇನು, ಷಟ್ಸಂಪತ್ತು ಅಂದ್ರೇನು. ಚಿಕ್ಕದಾಗಿ ಸ್ವಲ್ಪ ಚೊಕ್ಕವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಿವೇಕ ಅಂದರೆ ಸತ್ಯ ಯಾವುದು, ಅಸತ್ಯ ಯಾವುದು, ಸತ್ಯದ ಕಡೆಗೆ ಮಾತ್ರ ನಮ್ಮ ಗಮನ. ಯಾವುದು ಮುಖ್ಯ, ಯಾವುದು ಅಮುಖ್ಯ. ಈಗ ನಿನ್ನೆ ಮೊನ್ನೆ ಹಬ್ಬ ಆಯಿತು, ಎಷ್ಟೆಲ್ಲ ನಾವು ಹಿಂದೂ ಹೆಣ್ಮಕ್ಳು ಎಷ್ಟೆಲ್ಲ ಮಾಡಿರ್ತೇವೆ, ಗಂಡಸರಾಗಲಿ ಪ್ರತಿಯೊಬ್ಬರು ಪೂಜೆ ಪುನಸ್ಕಾರ. ಆದರೂ ಇವತ್ತಿಷ್ಟು ಜನ ಇದ್ದೀರಾ ಅಲ್ವಾ ಇಲ್ಲೇ ಅಲ್ವಾ? ಹೇಗೆ? ಯಾವುದು ಮುಖ್ಯ, ಯಾವುದು ಅಮುಖ್ಯ? ಅದು ಮುಖ್ಯವೇ, ಅದು ಮುಖ್ಯ ಅಲ್ಲ ಅಂತ ಹೇಳಲಿಲ್ಲ. ಪಾರಂಪರಿಕವಾಗಿ ಬಂದಂಥದ್ದನ್ನು ನಾವು ನಡ್ಸ್ಕೊಂಡು ಹೋಗೋದು ನಮ್ಮ ಧರ್ಮ, ಅದನ್ನು ಮಾಡ್ತಾ ಇದ್ದೀವಿ. ಆದರೆ ಅದಕ್ಕೆ ಮೀರಿ ನಾವು ಇವತ್ತು ಇಲ್ಲಿದ್ದೀವಿ, ಎಲ್ಲರೂ ಇಲ್ಲಿದ್ದೀವಿ. ಹಾಗೆ ಯಾವುದು ಮುಖ್ಯ, ಯಾವುದು ಅಮುಖ್ಯ, ಯಾವುದು ಉಪಯುಕ್ತ, ಯಾವುದು ಅನುಪಯುಕ್ತ, ಈ ಎಲ್ಲದರ ಬಗ್ಗೆ ಅರ್ಥ ಮಾಡಿಕೊಳ್ಳುವಂಥದ್ದು. ಮತ್ತು ಸ್ವಾರ್ಥದಲ್ಲಿ ಪರಾರ್ಥದಲ್ಲಿ ಏನು ಭೇದ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ಯಾವುದು ಸ್ವಾರ್ಥ ಅದರ ಪರಿಧಿಯಲ್ಲಿ ಬರುತ್ತೆ, ಯಾವುದು ಪರಾರ್ಥದ ಪರಿಧಿಯಲ್ಲಿ ಬರುತ್ತೆ, ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಈ ಎಲ್ಲದರ ಬಗ್ಗೆ ತಿಳ್ಕೊಂಡು ಬರೀ ತಿಳ್ಕೊಳ್ಳೋದು ಸಾಲಲ್ಲ, ಅದರಂತೆ ನಾವು ನಡ್ಕೊಳ್ಬೇಕಾಗತ್ತೆ. ಆವಾಗ ಎಲ್ಲರನ್ನ ಗುರುತಿಸಿ ಎಲ್ಲರನ್ನ ಗೌರವಿಸುವಂತಹ ಒಂದು ಪ್ರೀತಿಸುವಂತಹ ಒಂದು ಗುಣ ನಮ್ಮ ಹೃದಯದಿಂದ ಚಿಮ್ಮತ್ತೆ. ಅದೇ ಬೇಕಾಗಿರುವಂತಹದ್ದು. ಅದನ್ನೇ ಸಹೋದರ ಭಾವ ಅಂತ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಎಲ್ಲರಿಗೂ ಕೊಟ್ಟಿರುವಂತಹದ್ದು. ಹಾಗೆ ಅವಾಗೇನಾಗುತ್ತೆ, ಎಲ್ಲ ತಪ್ಪು ಆಲೋಚನೆ ಮಾಡಲ್ಲ, ಕೆಟ್ಟ ಕೆಲಸ ಮಾಡಲ್ಲ, ತಪ್ಪು ಆಲೋಚನೆ ಏನೂ ಮಾಡ್ದಲೇ ಅಂಥ ರೀತಿಯಲ್ಲಿ ಇರುವಾಗ ಅದನ್ನು ವಿವೇಕ ಅಂತ ಹೇಳಿ ಕರಿತೇವೆ. ಎಲ್ಲ ಸ್ವಾರ್ಥಯುತ ಆಸೆಗಳು ಕೂಡ ಹೊರಟು ಹೋಗಿರುತ್ತೆ. ಅವಾಗೇನಾಗುತ್ತೆ, ಅದನ್ನು ಯಾವ ವಿವೇಕದ ಆಚರಣೆಯನ್ನು ಮಾಡ್ತೇವೆ ಅದೇ ವೈರಾಗ್ಯ, ಬೇರೆ ಏನೂ ಅಲ್ಲ. ವೈರಾಗ್ಯ ಅಂದರೆ ಹಾಗೆ ಹೀಗೆ ಅಂತೇನಿಲ್ಲ. ಯಾವುದು ಮುಖ್ಯ ಅಮುಖ್ಯ ಅನ್ನೋದು ತಿಳ್ಕೊಂಡು ಮುಖ್ಯವಾದದ್ದನ್ನು ನಡೆಸ್ಕೊಳ್ಳೋದು, ಯಾವುದು ಸರಿಯೇ ಯಾವುದು ತಪ್ಪು ಅಂತ ತಿಳಿದಾಗ ಸರಿಯಾದದ್ದನ್ನೇ ಮಾಡೋದೇ ವೈರಾಗ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕೆಂದರೆ ಅದೇ ಪರಿಧಿಗೆ ಅದು ಬಂದ್ಬಿಡುತ್ತೆ. ಇಲ್ಲಿ ವೈಯಕ್ತಿಕವಾದಂತಹ ಸಂಕಲ್ಪಗಳು ಸಾಮಾನ್ಯವಾಗಿ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದು ಪರಾರ್ಥವೋ ಅದರ ಕಡೆಗೆ ಹೆಚ್ಚಿನ ಗಮನ ಮಾಡ್ತೀವಿ. ಹಾಗಾಗಿ ಎಲ್ಲ ಸ್ವಾರ್ಥಯುತ ಆಸೆಗಳು ಕೂಡ ಒಂದು ಬಂಧನವನ್ನು ತರುತ್ತೆ ಅನ್ನೋದು ನಮಗೆ ಗೊತ್ತಾಗಿರೋದ್ರಿಂದ ಅದರ ಕಡೆಗೆ ನಾವು ಅದನ್ನು ಬಿಟ್ಬಿಡ್ತೇವೆ. ಈ ಹಂತದಲ್ಲಿ ನಾವು ಹೆಚ್ಚಿನದಾಗಿ ಮೌನವನ್ನು ಅಳವಡಿಸ್ಕೊಳ್ಬೇಕು. ಅಂದರೆ ಮೌನದಲ್ಲಿಯೇ ನಮಗೆ ಹೆಚ್ಚಿನ ವಿಷಯಗಳು ಅರ್ಥ ಆಗುವಂಥದ್ದು. ಮೌನ ಅಂದರೆ ಇಲ್ಲಿ ಧ್ಯಾನವೂ ಆಗುತ್ತೆ, ಕಣ್ಬಿಟ್ಟುಕೊಂಡು ಕೂಡ ಮೌನವಾಗಿರಬಹುದು. ಮೌನ ಅಂದರೆ ಬರೀ ಸ್ಥೂಲ ಮೌನ ಮಾತ್ರ ಅಲ್ಲ, ಒಳಗಿನ ಮನಸ್ಸಿನ ಮೌನವೂ ಬಹಳ ಮುಖ್ಯ ಆಗುತ್ತೆ. ಆ ಮನಸ್ಸನ್ನು ಅಲ್ಲಿಟ್ಗೋ ಅಂತ ಹೇಳಿ ಏನು ಥಾಟ್ ಬಂದರೆ ಕೂಡ ಅದನ್ನು ತೆಗೆದು ಹೊರಗಡೆ ಕಳಿಸ್ತಾ ಏನಾಗುತ್ತೆ, ಮನಸ್ಸು ಮೌನವಾಗ್ತಾ ಹೋಗುತ್ತೆ. ಆಗಿನ ಸಿಗುವ ಆನಂದ ಶಾಂತಿ ಇದೆಯಲ್ಲ, ಎಲ್ಲೂ ಸಿಗಲ್ಲ, ಯಾವ ವಸ್ತುವಿನಿಂದಲೂ ಸಿಗಲ್ಲ, ಯಾವುದರಿಂದಲೂ ಸಿಗಲ್ಲ. ಅಷ್ಟು ಪರಮ ಶಾಂತಿಯ ಒಂದು ಅನುಭವ ನಮಗೆ ಆಗ್ತಾ ಹೋಗುತ್ತೆ. ಯಾವಾಗ ಬರಿಯ ಮೌನವಾಗಿರೋದ್ರಿಂದ ಮಾತ್ರ ಅಷ್ಟೊಂದು ಸಾಧ್ಯ ಆಗತ್ತೆ. ಇನ್ನು ಮುಂದಿನದಾಗಿ ಹೇಳ್ತಾರೆ ಶಮಾದಮ ಷಟ್ಸಂಪತ್ತು ಅಂತ. ಶಮಾದಮ ಉಪರತಿ ತಿತೀಕ್ಷೆ ಶ್ರದ್ಧೆ ಸಮಾಧಾನ ಅಂತ ಹೇಳಿ ಅವುಗಳನ್ನು ಗಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಇಷ್ಟೊತ್ತಿಗೆ ಇದೆಲ್ಲ ಬಂದಿರುತ್ತೆ, ಇಲ್ಲ ಅಂತಲ್ಲ. ಆದರೆ ಆ ಆಸೆಯ ಬೇರಿರುತ್ತಲ್ಲ ಅದನ್ನು ಕೂಡ ನಾವು ತೆಗೆದು ಹಾಕಬೇಕಾಗತ್ತೆ. ಅದನ್ನು ಷಟ್ಸಂಪತ್ತು ಅಂತ ಹೇಳ್ತಾರೆ. ಶಮದಲ್ಲಿ ಏನು ಮಾಡಬೇಕು ಅಂದರೆ ನಮ್ಮ ಮನಸ್ಸಿನ ಸ್ವಾಧೀನ. ಈಗೇನೋ ನಾವು ಅರ್ಥ ಮಾಡ್ಕೊಂಡ್ವಿ, ಮನಸ್ಸಿನ ಸ್ವಾಧೀನ ಅಂದರೆ ಅದನ್ನು ಸ್ವಾಧೀನಪಡಿಸೋದು ಅಂದರೆ ನನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಅದರಲ್ಲಿ ಏನೂ ಇಲ್ದಲೇ ಇರುವಂತೆ ಎಲ್ಲವನ್ನ ಖಾಲಿ ಮಾಡುವಂಥದ್ದೇ. ಆವಾಗ ಮನಸ್ಸು ನಮ್ಮ ಸಾಧನೆಗೆ ಹೋಗೊಡುತ್ತೆ. ಅಲ್ಲಿವರೆಗೆ ಏನು ಮಾಡುತ್ತೆ, ಒಂಚೂರು ಏನೋ ಮಾತಾಡ್ತೀವಿ, ಒಂದು ಜಪ ಮಾಡಿದ್ವಿ, ಒಂದೇನೋ ಮಾಡ್ತಾಯಿದ್ದೀವಿ ಅಥವಾ ಒಂದು ಓದ್ತಾ ಇದ್ದೀವಿ, ಮನಸ್ಸು ಒಂದು ನಿಮಿಷಕ್ಕೆ ಯೋಚನೆ ಮಾಡ್ತಿದ್ದೀನಿ ಅಂತ ಇನ್ನೆಲ್ಲೋ ಹೊಟ್ಟೋಗ್ಬಿಟ್ಟಿರುತ್ತಲ್ವ. ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಕಂಟ್ರೋಲ್ ಅಂದರೆ ಅದಲ್ಲ ಅರ್ಥ, ಅದನ್ನು ತಹಬಂದಿಗೆ ತರುವುದು.
ಅದನ್ನು ನಾವು ಹೇಳಿದಂತೆ ಕೇಳುವ ವಿಷಯದ ಬಗ್ಗೆ ಚಿಂತಿಸುವಂತೆ ಮಾಡುವುದು. ಹಾಗಾಗಿ ಅದನ್ನು ನಾವು ಅನುಷ್ಠಾನ ಮಾಡಬೇಕಾಗತ್ತೆ. ಮನಸ್ಸು ಖಾಲಿ ಮಾಡ್ತಾ 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 ನಾವು ಹೇಳಿದಂಗೆ ಕೇಳೋದಕ್ಕೆ ಪ್ರಾರಂಭ ಮಾಡುತ್ತೆ. ನಾವು ಹಾಕಿಕೊಟ್ಟ ವ್ಯಾಸಂಗದಲ್ಲಿ ಅಥವಾ ಧ್ಯಾನದಲ್ಲಿ ನಿರತನಾಗುವಂತೆ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಏನಾಗುತ್ತೆ, ನಾವು ಶಮದಲ್ಲಿ ಮನಸ್ಸನ್ನು ಸ್ವಾಧೀನಪಡಿಸ್ಕೊಳ್ಬೇಕು. ದಮದಲ್ಲಿ ನಮ್ಮ ಕರ್ಮೇಂದ್ರಿಯಗಳನ್ನು ಮತ್ತು ಅದನ್ನು ಸಂಯಮದಲ್ಲಿ ಇರಿಸ್ಕೊಳ್ಬೇಕು. ಅಂದರೆ ಮಾಡಬಾರದ ಕೆಲಸಗಳನ್ನು ಯಾವುದನ್ನು ನಾವು ಮಾಡೋ ಹಾಗಿಲ್ಲ, ಆ ಸ್ಥಿತಿಗೆ ನಾವು ಬರಬೇಕಾಗತ್ತೆ. ಇನ್ನು ಉಪರತಿ ಅಂತ ಹೇಳಿದ್ರೆ ಸಹನೆಯ ಅನುಷ್ಠಾನ. ಎಷ್ಟೇ ತೊಂದರೆ ಆಗಲಿ, ತಾಪತ್ರಯ ಆಗಲಿ, ಅದು ನಮ್ಮ ಕರ್ಮಾನುಸಾರ ಬಂದಿರುವಂತಹದ್ದು ಅನ್ನುವ ಸಹನೆ ಇರಬೇಕು. ನಾವು ಮಾಡ್ದಲೇ ಇರೋದು ಯಾವುದೂ ನಮಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವರೇ ನಮಗೆ ತೊಂದರೆ ಕೊಟ್ಟರು, ಅವರೇ ಇದು ಮಾಡಿದ್ರು, ಅವರೇ ಅಲ್ಲ. ಅದಕ್ಕೆ ಕಾರಣ ನಮ್ಮ ಕರ್ಮವೂ ಇರುತ್ತೆ. ಅದರಿಂದ ನಾವು ಅಷ್ಟು ಸಹನೆಯನ್ನು ಅನುಷ್ಠಾನ ಮಾಡಬೇಕಾಗತ್ತೆ. ಇನ್ನು ತಿತೀಕ್ಷೆ ಅಂದರೆ ಏನೇ ಬರಲಿ ಸಮಾಧಾನದಿಂದ ಎದುರಿಸೋದು. ಒಂದು ಪ್ರಪಂಚ ತಲೆ ಮೇಲೆ ಬೀಳ್ತಿದೆ ಅಂದ್ರೂ ಆಯಿತು ಬೀಳಲಿ, ಏನು ಮಾಡೋಕ್ಕಾಗತ್ತೆ, ಎಲ್ರಿಗೂ ಆಗಿದ್ದು ನಮಗೂ ಆಗತ್ತೆ, ಅದು ನನಗೆ ಅರ್ಹತೆ ಇತ್ತು ಅಂತ ಹೇಳಿ ಸುಮ್ಮನಿರೋದು. ಹೀಗೆ ಬಂದದ್ದೆಲ್ಲವನ್ನು ಸಮಾಧಾನದಿಂದ ಕೊಣಗದೆ ಅನುಭವಿಸುವುದು. ಅಂದರೆ ಕರ್ಮ ನಿಯಮದಲ್ಲಿ ನಂಬಿಕೆಯನ್ನು ಇಡುವುದು. ಆವಾಗ ತಿತೀಕ್ಷೆ ಅನ್ನೋದು ಸಿದ್ಧಿಸುತ್ತೆ. ಇನ್ನು ಶ್ರದ್ಧೆ ಅಂದರೆ ನಂಬಿಕೆಯ ಭಾವನೆ, ಭರವಸೆ. ಯಾವುದರಲ್ಲಿ ಭರವಸೆ? ಮೊಟ್ಟ ಮೊದಲು ನಮ್ಮಲ್ಲಿ ಭರವಸೆ, ಆತ್ಮನಲ್ಲಿ ಭರವಸೆ, ದೇವರಲ್ಲಿ ಭರವಸೆ. ದೇವರು ಅಂದರೆ ಏನು? ಅದು ಒಂದು ಕೈ ಕಾಲು 18 ಕೈ ಅದು ಇದು ಇರುವಂತಹದ್ದಲ್ಲ. ಏಕ ಚೈತನ್ಯ. ಆ ಚೈತನ್ಯವೇ ಇದು. ಅದರಲ್ಲಿ ನಮಗೆ ನಂಬಿಕೆ ಇಲ್ಲ ಅಂದರೆ ನಾವು ಹುಟ್ಟಿದ್ದೀವಲ್ವಾ, ಅದೇ ಚೈತನ್ಯದ ಅಂಶದಿಂದ ನಾವು ಹುಟ್ಟಿರೋದು. ಅಂದರೆ ನಮ್ಮಲ್ಲಿ ನಂಬಿಕೆ ಮೊದಲಿರಬೇಕು, ಆನಂತರ ದೇವರಲ್ಲಿ ನಮಗೆ ನಂಬಿಕೆ ಇರಬೇಕು. ಇದರ ಜೊತೆಗೆ ನಮ್ಮ ಗುರುಗಳಲ್ಲಿ ಅಂದರೆ ಜೀವನ್ಮುಕ್ತ ಮಹಾತ್ಮರಲ್ಲಿ ಪರಮ ನಂಬಿಕೆ ಇರಬೇಕು. ಅವ್ರು ಮಾಡ್ತಿರುವಂತಹ ಎಲ್ಲ ಕೆಲಸಗಳು ಈಶ್ವರನ ಸಂಸರಣೆಗೆ ಅನುಗುಣವಾಗಿ ಆ ಕೆಲಸವನ್ನು ಇಲ್ಲಿ ಮಾಡಲಿಕ್ಕೋಸ್ಕರವಾಗಿ ಅವ್ರು ಮಾಡ್ತಿರೋವಂಥ ಕೆಲಸ. ಅದಕ್ಕೆ ಕೈಗೂಡಿಸ್ತೀವಿ ಅಂತ ನಾವು ಹೊರಟಿರೋ ಅಂಥವರು. ಹಾಗಾಗಿ ಗುರುಗಳಲ್ಲಿ ಇದರಲ್ಲಿ ನಾವು ತುಂಬ ನಂಬಿಕೆಯನ್ನು ಇಟ್ಕೊಂಡಿರಬೇಕು, ಬಹಳ ಮುಖ್ಯ. ಇನ್ನು ಸಮಾಧಾನ ಅಂದರೆ ಮನಸ್ಸು ಶಾಂತವಾಗಿರುವ ಸ್ಥಿತಿ, ಸಂಪೂರ್ಣ ಶಾಂತ ಸ್ಥಿತಿ. ಅಂದರೆ ಸುಖ ದುಃಖಗಳಿಗೆ ಅಲುಗಾಡದ ಸ್ಥಿತಿ. ಕೃಷ್ಣ ಎಷ್ಟು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಹೇಗೆ ಅದನ್ನು ಮನಸ್ಸನ್ನು ಯಾವುದು ಸುಖ ದುಃಖ ಸಮಯಕೃತ್ವ ಲಾಭಾಲಾಭವು ಜಯವು ಯಾವುದು ಏನೇ ಬರಲಿ ನೀನು ಸಮಾಧಾನದಿಂದ ಇರು, ಶಾಂತಿಯಿಂದ ಇರು ಅಂತ ಹೇಳಿ ಅವರು ಅಷ್ಟೊಂದು ವಿಷಯಗಳನ್ನು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾರೆ. ಅಂದರೆ ನಾವು ಎಷ್ಟು ಋಗ್ವೇದಗಳಿಂದ ಹಿಡಿದು ಅಲ್ಲಿಂದ ಹಿಡಿದು ಎಲ್ಲಿವರೆಗೆ ಹೋಗಿ ನಿಮಗೆ ಇಷ್ಟೇ ಸಾಧನೆ ಪಥವನ್ನು ಕೊಡಲಿಕ್ಕಾಗೋದು. ಹಾಗಾಗಿ ನಮ್ಮಲ್ಲಿ ಎಲ್ಲ ಕರೆಕ್ಟಾಗಿ ಎಲ್ಲವನ್ನು ಆರಿಸಿ ನೀಟಾಗಿ ನಮ್ಮ ಸೊಸೈಟಿಯಲ್ಲಿ ನಿಮ್ಮ ಕೈಗೆ ಗ್ರಂಥದ ರೂಪದಲ್ಲಿ ಕೊಡ್ತೀವಿ, ಭಾಷಣಗಳ ರೂಪದಲ್ಲಿ ಕೊಡ್ತೇವೆ. ಯಾಕೆಂದರೆ ಅಳವಡಿಸ್ಕೊಳ್ಳೋದು ಸುಲಭ ಆಗಲಿ ಅಂತ. ಅತ್ಯಂತ ಸರಳವಾಗಿ ಸುಲಭವಾಗಿ ನಿಮ್ಮ ದಾರಿಯನ್ನು ನೀವು ಸವಿಸಿ ನಾವು ಇದ್ದೀವಿ ಜೊತೆಗೆ, ಎಲ್ಲರೂ ಜೊತೆಯಲ್ಲಿ ಹೋಗೋಣ. ಅದೇ ತಾನೇ ನಮ್ಮ ಮೋಟೋ, ಸಹೋದರತ್ವದಿಂದ ಎಲ್ಲರೂ ಒಟ್ಟಾಗಿ ಮುಂದುವರಿಯೋಣ ಅನ್ನುವಂತಹದ್ದು. ಹಾಗೆ ಅಲುಗಾಡದೆ ಗುರಿ ಕಡೆಗೆ ಮುಂದುವರಿಯೋದು. ಆವಾಗ ಸಮಾಧಾನ ಅನ್ನೋದು ಸಿಗತ್ತೆ. ಇನ್ನು 4ನೇದು ಮುಮುಕ್ಷತ್ವ ಅಥವಾ ಪ್ರೇಮ. ಇಲ್ಲಿ ಬರೀ ಜನನ ಮರಣ ಚಕ್ರದಿಂದ ಬಿಡುಗಡೆ ಮಾಡಿಕೊಳ್ಳೋದು ಮಾತ್ರ ಮುಮುಕ್ಷತ್ವ. ಆದರೆ ಅದರ ಆಚೆಗೂ ನಾನಿದ್ದು ಇಡೀ ಪ್ರಪಂಚದ ಜನರೆಲ್ಲರೂ ಕೂಡ ಈ ದಿಕ್ಕಿಗೆ ಬರಲಿಕ್ಕೆ ಸಹಾಯ ಮಾಡ್ತೀನಿ ಅನ್ನುವಂಥದ್ದು ಪ್ರೇಮ. ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಪ್ರೇಮ. ಪ್ರೇಮ ಇದ್ದಾಗ ಮುಮುಕ್ಷತ್ವ ತಂತಾನೆ ಬಂದೇ ಬರುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಜೊತೆಗಿರುವಂತಹ ಎಲ್ಲರ ಇತರರು ಕೂಡ ಬಂಧನದಿಂದ ಬಿಡಿಸಿಕೊಳ್ಳುವಂತಹ ಒಂದು ಏನು ಸಲಹೆ ಸೂಚನೆ ಅಥವಾ ದಾರಿಯನ್ನು ತೋರಿಸ್ಲಿಕ್ಕೆ ನಾವು ಮುಂದಾಗ್ತೀವೋ ಅದನ್ನು ನಾವು ಪ್ರೇಮ ಅಂತ ಹೇಳಿ ಕರಿತೇವೆ. ಹಾಗೆ ಎಲ್ಲರನ್ನ ಕೂಡ ಪ್ರೇಮದಿಂದ ನೋಡಬೇಕು. ಶುದ್ಧವಾದ ಪವಿತ್ರ ಪ್ರೇಮ, ಸ್ವಾರ್ಥದ ಸೋಂಕಿಲ್ಲದ ಶುದ್ಧ ಪ್ರೇಮ, ಅದನ್ನು ದೈವಿಕ ಪ್ರೇಮ ಅಂತ ಹೇಳಿ ಕರಿತೇವೆ. ದೈವಿಕವಾದಂತಹ ಗುಣ. ಆವಾಗ ಏನಾಗತ್ತೆ ಅಂತ ಹೇಳಿದರೆ, ಇದುವರೆಗೂ ಶಿಷ್ಯ ಅಂತ ಅನ್ನಿಸ್ಕೊಂಡಿದ್ದಂಥವನು ಗೋತ್ರಭೂ ಅಂತ ಅನ್ನಿಸ್ಕೊಳ್ತಾನೆ. ಅದಕ್ಕೊಂದು ಹೆಸರು ಗೋತ್ರಭೂ ಅಂತ. ಅಂದರೆ ಗೋತ್ರಭೂ ಅಂದ್ರೇನು? ದೀಕ್ಷೆಗೆ ಸಿದ್ಧನಾಗಿದ್ದಾನೆ ಅಂತ. ಈ ಶಿಷ್ಯ ಬರೀ ಶಿಷ್ಯ ಅಲ್ಲ, ಇವನು ಸಿದ್ಧತೆ ಆಗಿ ಹೋಗಿದೆ. ಯಾಕೆಂದರೆ ಅಂತಹ ಪ್ರೇಮವನ್ನು ಅವನ ಹೃದಯದಲ್ಲಿ ಅವನು ಚಿಮ್ಮೋದಕ್ಕೆ ಬಿಟ್ಟಿದ್ದಾನೆ ಅಂತ ಅರ್ಥ. ಹಾಗಾಗಿ ದೀಕ್ಷೆಗೆ ಅವನು ಸಿದ್ಧ ಅಂತ ಅರ್ಥ.
ಅದರಿಂದ ಅದರ ದೀಕ್ಷೆಗೆ ಅಧಿಕಾರಿಯಾಗಿದ್ದಾನೆ ಅಂತ. ಈ ದೀಕ್ಷೆ ಯಾರೋ ಕೊಡುತ್ತಾರೆ, ನಮ್ಮ ಮಹಾತ್ಮರೆಲ್ಲ ಮನಸ್ಸು ಮಾಡಿ ನಮಗೆಲ್ಲ ದೀಕ್ಷೆ ಕೊಟ್ಬಿಡ್ಬೋದಲ್ಲ ಅಂತ ಹೇಳ್ಬೋದು. ಈ ದೀಕ್ಷೆ ಅನ್ನುವಂಥದ್ದು ಅವರು ಕೊಡುವುದಲ್ಲ, ನಾವು ಅರ್ಹತೆಯನ್ನು ಸಂಪಾದಿಸುವುದು, ನಾವು ತೆಗೆದುಕೊಳ್ಳುವುದು. ನಮ್ಗೆ ಅರ್ಹತೆ ಬಂದ ತಕ್ಷಣ ಆ ಒಂದು ಕ್ಷಣ ಅವರು ತಡ ಮಾಡಲ್ಲ, ತಕ್ಷಣ ನಮಗೆ ದೀಕ್ಷೆ ಕೊಡಲೇಬೇಕು. ಹಾಗಾಗತ್ತೆ. ಅಂದರೆ ಇಲ್ಲಿ ಅಡ್ಡಿ ಯಾರಿಂದ? ನಮ್ಮಗಳಿಂದ. ನಮ್ಮ ಸಾಧನೆ ಇನ್ನೂ ಸಂಪೂರ್ಣವಾಗಿಲ್ಲ, ಅದರಿಂದ ನಮಗೆ ದೀಕ್ಷೆ ಸಿಕ್ಕಿಲ್ಲ ಅಷ್ಟೇ. ಹಾಗಾಗಿ ನಮ್ಮ ಕಡೆಗೆ ನಮ್ಮನ್ನು ನಾವು ನೋಡ್ಕೊಳ್ಬೇಕು, ಅಧಿಕಾರ ಪಡಿಬೇಕು, ದೀಕ್ಷೆಯನ್ನು ತಗೊಳ್ಳಿಕ್ಕೆ ನಾವು ಅಧಿಕಾರಿಗಳಾಗಬೇಕು ಅಂತ. ಈ ಉಮೇದುವಾರಿ ಶಿಷ್ಯನನ್ನು ಗುರುಗಳು ಸಾಮಾನ್ಯವಾಗಿ 7 ವರ್ಷಗಳ ಕಾಲ ಪರೀಕ್ಷೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಸಾಮಾನ್ಯ ಶಿಷ್ಯರಿಗೆ. ಎಷ್ಟೋ ಅದರಲ್ಲಿ ಅನೇಕ ಬದಲಾವಣೆಗಳಾಗಿದ್ದು ಉಂಟು. ಯಾಕೆಂದರೆ ಆ ಜೀವ ಅಂದರೆ ಆ ಆತ್ಮ ಸಾಧಿಸಿದ ಸಾಧನೆ ಎಷ್ಟು ಮಟ್ಟಿಗಿರುತ್ತೆ ಅಂದರೆ, ಕೃಷ್ಣಮೂರ್ತಿಯೊಳಗೆ ಅಷ್ಟೂ ದೀಕ್ಷೆಗಳು ಒಂದೇ ಜನ್ಮದಲ್ಲೇ ಸಿಕ್ತು ಅಲ್ವಾ? ಅವ್ರಿಗೆ ಮಾತ್ರ ನಾವು ಎಷ್ಟು ಗ್ರಂಥಗಳಲ್ಲಿ ನೋಡಿದ ಪ್ರಕಾರ ಅವರಿಗೆ ಎಲ್ಲವೂ ಸಿಕ್ಕಿತು. ಹಾಗೆ ಹೇಳೋಕ್ಕಾಗೋದಿಲ್ಲ. ಈ ಒಂದು ಪರೀಕ್ಷೆಗಳನ್ನು ಪಾಸಾದಾಗ ಅಷ್ಟು ಬೆಳವಣಿಗೆ ಸಾಧಿಸಿಬಿಟ್ರೆ ಅನಂತರ ಖಂಡಿತವಾಗಿ ಶಿಷ್ಯನನ್ನಾಗಿ ಅಂಗೀಕರಿಸ್ತಾರೆ. 7 ವರ್ಷ ಬೇಕು ಅದೆಲ್ಲ ಏನೂ ಇಲ್ಲ, ಸಾಮಾನ್ಯವಾಗಿ ಅಷ್ಟಿದೆ ಅಂತ ಹೇಳ್ತಾರೆ. ಅದರಿಂದ ಈಗ ಅವನನ್ನು ಶಿಷ್ಯನಾಗಿ ಸ್ವೀಕರಿಸೋದಕ್ಕೋಸ್ಕರವಾಗಿ ಗುರುಗಳು ಏನಾಗ್ತದೆ ಅಂದರೆ, ಇಲ್ಲಿ ಶಿಷ್ಯ ಗುರುಗಳ ಪ್ರಜ್ಞೆಗೆ ತಾನು ಒಂದು ಉಪಕರಣವಾಗ್ತಾನೆ. ಅವರ ಪ್ರಜ್ಞೆಯಲ್ಲಿರುವ ಕೆಲವು ವಿಷಯಗಳನ್ನು ತಿಳ್ಕೊಳ್ಳುವಷ್ಟು ಹಂತಕ್ಕೆ ಅವನು ಬೆಳೀತಾನೆ. ಅಂದರೆ ಗುರುಗಳ ಜೊತೆಗೆ ಒತ್ತಾದ ಸಂಬಂಧ ಏರ್ಪಡುತ್ತೆ. ಇಂತಹ ಶಿಷ್ಯರನ್ನು ಗುರುಗಳೇನು ಮಾಡ್ತಾರೆ, ತಮ್ಮ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಾರೆ. ಈ ಪ್ರಪಂಚದಲ್ಲಿ ಆಗಬೇಕಾದ ಎಷ್ಟೋ ಕೆಲಸಗಳಿದೆ, ನಾವು ನೋಡ್ತೀವಲ್ವ. ಎಷ್ಟೆಲ್ಲ ಒಂದು ವೈಭವ ಇರೋದು ನೆಗೆಟಿವಿಟಿಗೆ ಮಾತ್ರ, ಪಾಸಿಟಿವಿಟಿಗೆ ವೈಭವನ ಕೊಡೋದು ಬಹಳ ಕಡಿಮೆ. ಅಲ್ಲಿ ಸೋಲಿಗರಿಗೆ ಡಾಕ್ಟರ್ ಸುದರ್ಶನ್ ಎಷ್ಟೋ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಅನೇಕ ಸಂಘ ಸಂಸ್ಥೆಗಳು ಅನೇಕವಾದಂತಹ ಯಾವುದೇ ದುಡ್ಡಿನ ಆಮಿಷ ಇಲ್ದಲೇ ಪ್ರಪಂಚಕ್ಕೆ ಸೇವೆ ಸಲ್ಲಿಸ್ತಾನೆ ಇದ್ದಾರೆ. ಆದರೆ ಅದನ್ನು ಹೈಲೈಟ್ ಮಾಡಲ್ಲ. ಯಾವುದೊಂದು ನೆಗೆಟಿವಿಟಿ ಇದೆ ಅದನ್ನು ಹಾಕ್ಕೊಂಡು ಅದನ್ನು ಹೇಳಿ ಜನರಲ್ಲಿ ಇನ್ನಷ್ಟು ನೆಗೆಟಿವಿಟಿ ತುಂಬ್ತಾರೆ. ಅದನ್ನು ಹಾಕಿ ನೋಡ್ತಾ ಇರುವಂತಹ ಮನೆಗಳೊಳಗೆಲ್ಲ ನೆಗೆಟಿವಿಟಿ ತುಂಬುತ್ತೆ. ಇಂತಹ ಸ್ಥಿತಿ ನಮ್ಮ ಒಂದು ಪ್ರಪಂಚದ ಸ್ಥಿತಿಯಾಗಿದೆ. ಅದರಿಂದ ನೆಗೆಟಿವಿಟಿ ಕಡೆಗೆ ಹೋಗೋದು ಬೇಡ, ನಾವು ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕಾಗತ್ತೆ. ಆಮೇಲೆ ಏನಾಗುತ್ತೆ ಅಂದರೆ, ಸ್ವೀಕೃತ ಶಿಷ್ಯ ಅಥವಾ ಗುರುಪುತ್ರನ ಹಂತಕ್ಕೆ ಅವರು ತಲುಪ್ತಾರೆ. ಇಂತಹ ಶಿಷ್ಯನಿಗೆ ದೀಕ್ಷೆ ಆಗಿರಬಹುದು, ಆಗದೇನೋ ಇರ್ಬೋದು, ಸದ್ಯದಲ್ಲೇ ಆಗಬಹುದು. ಈ ಸ್ವೀಕೃತ ಶಿಷ್ಯತ್ವ ಹಾಗೂ ಗುರುಪುತ್ರ ಈ ಹಂತಗಳಿಗೂ ಗುರುಗಳಿಗೂ ಶಿಷ್ಯರಿಗೂ ಇರುವಂತಹ ವೈಯಕ್ತಿಕ ಸಂಬಂಧಗಳು ಜಾಸ್ತಿ ಇರುತ್ತೆ. ಕೆಲವರನ್ನು ಬಹಳ ಉಪಯೋಗಿಸ್ಕೊಳ್ತಾರೆ. ನಮ್ಮ ಲೆಡ್ ಬೀಟರ್ ಇರ್ಬೋದು, ಅಮ್ಮ ಅವರಿರ್ಬೋದು, ಅನಿಬೆಸೆಂಟ್ ಇರ್ಬೋದು, ಇಂಥವ್ರನ್ನೆಲ್ಲ ಗುರುಗಳು ಈ ಪ್ರಪಂಚದಲ್ಲಿ ಥಿಯಾಸಫಿಯನ್ನು ಹರಡಲಿಕ್ಕೆ ಅಥವಾ ಆಧ್ಯಾತ್ಮಿಕತೆಯನ್ನು ಪ್ರಪಂಚಕ್ಕೆ ಕೊಡಲಿಕ್ಕೆ ಇವ್ರನ್ನೆಲ್ಲ ಉಪಯೋಗಿಸ್ಕೊಂಡ್ರು. ಹಾಗಾಗಿ ಆ ರೀತಿಯ ಕೂಡ ಕೆಲಸವನ್ನು ಮಾಡ್ತಾರೆ. ಅವ್ರುಗಳಿಗೆ ದೀಕ್ಷೆಗಳು ಕೂಡ ಆಗಿತ್ತು ಅನ್ನೋದು ನಮಗೆ ಗೊತ್ತು. ಹಾಗಾಗಿ ಒಬ್ಬ ಶಿಷ್ಯ ಯೋಗ ಮಾರ್ಗದಲ್ಲಿ ಮುಂದುವರೆದು ದೀಕ್ಷೆಗಳನ್ನು ಪಡೆದು ಹೊಸ ಘಟ್ಟವನ್ನು ತಲುಪ್ತಾನೆ. ಅಂದರೆ ಒಂದು ಸ್ಟೇಜ್ ಬದಲಾವಣೆ, ಮಾನವತ್ವದಿಂದ ದೈವತ್ವಕ್ಕೇರುವ ಹಾದಿಯಲ್ಲಿ ಒಂದು ಹಂತ, ಒಂದು ಮೆಟ್ಟಿಲು, ಮೊದಲನೇ ದೀಕ್ಷೆ, ಅಲ್ಲಿಗೆ ಬರ್ತಾನೆ. ಈ ಶಿಷ್ಯರು ಅಂದರೆ ಮೊದಲನೇ ದೀಕ್ಷೆಯನ್ನು ಪಡೆದಂತಹವರು ಮೊದಲನೇ ದೀಕ್ಷೆ ಆದ ನಂತರ ಶ್ವೇತರ್ಷಿ ಸಂಘದ ಸದಸ್ಯರಾಗ್ತಾರೆ. 1ನೇ ದೀಕ್ಷೆಗೇ ಅಲ್ಲಿಯ ಸದಸ್ಯತ್ವ ಸಿಗತ್ತೆ. ಆವಾಗ ಜಗತ್ಪ್ರಭುಗಳ ಜೊತೆಗೆ ಒಂದು ಸಂಪರ್ಕ ಬರುತ್ತೆ. ನೋಡಿ ಎಂತೆಂಥದ್ದು ನಡೆಯುತ್ತೆ ಅಂತ. 1ನೇ ದೀಕ್ಷೆಗೇ ಇಷ್ಟೆಲ್ಲ ನಮಗೆ ಒಂದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಜಗತ್ಪ್ರಭುಗಳ ಜೊತೆಗೆ ಸಂಪರ್ಕ ಸಾಧ್ಯ ಆಗುತ್ತೆ. ಎಲ್ಲ ಜೀವನ್ಮುಕ್ತರ ಸಹವಾಸ ಸಾಧ್ಯ ಆಗುತ್ತೆ. ಈಶ್ವರನ ಯೋಜನೆಗೆ ಸಹಕಾರಿಯಾಗುವ ಅತ್ಯಂತ ಜವಾಬ್ದಾರಿಯುತ ಕೆಲಸಗಳನ್ನು ಮಾಡಿಕೊಂಡು ಅದನ್ನು ಮಾಡ್ಕೊಳ್ಳೋದಕ್ಕೆ ಶಕ್ತಿ, ಪ್ರೇರೇಪಣೆ ಕೂಡ ನಮ್ಮ ಗುರುಗಳಿಂದ ಸಿಗ್ತಾ ಹೋಗುತ್ತೆ. ಅಂದರೆ ಯಾವ ಹೆಚ್ಚಿನ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ. ಅನಿಬೆಸೆಂಟ್ ಎಷ್ಟು ಕೆಲಸ ಮಾಡ್ತಾಯಿದ್ರು, ಯಾವಾಗಲೂ ನಾನು ಅವ್ರನ್ನ ಉದಾಹರಣೆಯಾಗಿ ಕೊಡ್ತಾನೆ ಇರ್ತೇನೆ. ಏನೆಲ್ಲ ಕೆಲಸಗಳನ್ನು ಅವ್ರು ಮಾಡ್ತಾಯಿದ್ರು, ಹೇಗೆ ಸಾಧ್ಯ ಆಯಿತು? ಅವ್ರಿಗೆ ಸಾಧ್ಯ ಆಗಲಿಕ್ಕಾಗಿದ್ದು ಅವರಿಗೆ ಶಕ್ತಿಯೂ ಕೊಡಲ್ಪಡುತ್ತೆ ಮತ್ತು ಅವರು ಒಂದೇ ಮನಸ್ಸಿನಿಂದ ಆಯಾ ಕೆಲಸವನ್ನು ಮುಗಿಸ್ತಾಯಿದ್ರು. ದೀಕ್ಷೆ ಅನ್ನುವಂಥದ್ದೇನು ಅಂದರೆ ಒಂದು ಸಂಸ್ಕಾರ ಕಾರ್ಯ. ಮೊದಲನೇ ದೀಕ್ಷೆಯನ್ನು ಸ್ಥೂಲ ದೇಹದಲ್ಲಿ ಕೊಡಲ್ಲ. ಈ ಯಾವ ದೀಕ್ಷೆಗಳು ಸ್ಥೂಲ ದೇಹದಲ್ಲಿ ಸಿಗೋದಿಲ್ಲ.
ಮೊದಲನೇ ದೀಕ್ಷೆ ಸ್ಥೂಲ ದೇಹದಿಂದ ಹೊರಗಡೆ, ಅಂದರೆ ನಮ್ಮ ಮೊದಲ ದೇಹ ಯಾವುದು? ಸೂಕ್ಷ್ಮ ದೇಹ, ಕಾಮದೇಹ. ಅದರಿಂದ ಕಾಮದೇಹದಲ್ಲಿ ನಡೆಯುವ ಒಂದು ಸಂಸ್ಕಾರ ಕಾರ್ಯ. ದೀಕ್ಷೆಯಿಂದ ಏನಾಗುತ್ತೆ ಅಂದರೆ ಅವನು ಮಲಗಿದ್ದಾಗ ಅವನ ಶರೀರವನ್ನು, ಸೂಕ್ಷ್ಮ ಶರೀರವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ದೀಕ್ಷಾ ಸಂಸ್ಕಾರ ನಡೆಯುತ್ತೆ. ಅವಾಗೇನಾಗುತ್ತೆ ಅಂದರೆ ಶಿಷ್ಯನ ಪ್ರಜ್ಞೆ ವಿಶಾಲವಾಗುತ್ತೆ. ಬುದ್ಧಿ ಪ್ರಜ್ಞೆಯಲ್ಲಿ ಮತ್ತು ಆತ್ಮಲೋಕದಲ್ಲಿ ಪ್ರಜ್ಞೆಯ ವಿಕಾಸ ಪ್ರಾರಂಭವಾಗುತ್ತೆ. ನಮಗೂ ಈಗ ಬುದ್ಧಿ ಪ್ರಜ್ಞೆಯಲ್ಲಿ ವಿಕಾಸ ಅಲ್ಲೊಂಚೂರು ಹೋಗ್ತೀವಿ ಬರ್ತೀವಿ ನಡೀತಾ ಇರುತ್ತೆ ಅದು. ಆದರೆ ಶಿಷ್ಯನಾದಾಗ, ಮೊದಲನೇ ದೀಕ್ಷೆ ಆದಾಗ ಬುದ್ಧಿ ಪ್ರಜ್ಞೆಯ 7 ಹಂತಗಳಲ್ಲಿ ಅವನಿಗೆ ಅರ್ಥ ಮಾಡಲಿಕ್ಕೆ ಸಾಧ್ಯವಾಗತ್ತೆ, ವಿಕಾಸ ಪ್ರಾರಂಭ ಆಗತ್ತೆ. ಆವಾಗ ಈ ಹೊಸ ಶಿಷ್ಯನಿಗೆ, ಅಂದರೆ ಮೊದಲನೇ ದೀಕ್ಷೆ ತಗೊಂಡಂತಹ ಶಿಷ್ಯನಿಗೆ ಹೊಸ ಹೊಸ ಶಕ್ತಿಗಳನ್ನು ಅವನು ಉಪಯೋಗ ಮಾಡಲಿಕ್ಕಾಗಿ ಅವನಿಗೆ ಕೊಡಲ್ಪಡುತ್ತದೆ. ನೀನು ಇಂತಿಂಥ ಶಕ್ತಿಗಳನ್ನು ಉಪಯೋಗಿಸ್ಕೊ ಅಂತೇಳಿ ಅನೇಕ ಶಕ್ತಿಗಳನ್ನು ಕೊಡ್ತಾರೆ. ಎಷ್ಟರ ಮಟ್ಟಿಗೆ ಆ ಶಿಷ್ಯ ಲೋಕೋಪಕಾರಕ್ಕಾಗಿ ಅವುಗಳನ್ನು ಉಪಯೋಗಿಸ್ತಾನೆ ಅನ್ನೋದನ್ನು ಗಮನಿಸ್ತಾರೆ. ಅಂದರೆ ಕೆಲವು ಸಿದ್ಧಿಗಳನ್ನು ಕೊಡ್ತಾರೆ, ಅದನ್ನು ಯಾವುದಕ್ಕೆ ಉಪಯೋಗಿಸ್ತಾನೆ ಅಂತ ಹೇಳಿ ಗಮನಿಸಬೇಕಾಗತ್ತೆ. ಹಿಂದೆ ಒಂದು ಸರ್ತಿ ನನಗೊಬ್ಬರು ಸಿಕ್ಕಿದ್ರು, ನಾನು ಬಹಳ ಸಲ ಹೇಳ್ತಾ ಇರ್ತೇನೆ. ಅವ್ರಿಗೆ ಎಷ್ಟು ಚೆನ್ನಾಗಿ ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ಇವರು ಇಂಥದೇ ಕೆಲಸಕ್ಕೆ ಹೋಗ್ತಾರೆ, ಇಂಥದೇ ಮಾಡ್ತಾರೆ, ಹೀಗೆ ಇದ್ದಾರೆ ಅಂತ ಹೇಳಿ ಎಲ್ಲ ಹೇಳಿಬಿಡ್ತಾಯಿದ್ರು. ಅದನ್ನು ಎಲ್ಲಿವರೆಗೆ ಬೇರೆಯವ್ರಿಗೂ ಅದನ್ನು ಉಪಯೋಗಿಸ್ತಾರೋ, ಅವರ ಒಳಿತಿಗೆ ಉಪಯೋಗಿಸ್ತಾರೋ ಅಲ್ಲಿವರೆಗೆ ಓಕೆ. ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿದ್ರೆ ಆ ಶಕ್ತಿ ನಿಂತು ಹೋಗುತ್ತೆ. ಅದನ್ನು ಅವ್ರು ಹೇಳ್ತಾನೋ ಇದ್ರು ನನ್ನ ಹತ್ರ. ಹೀಗೆ ಸಾಕಷ್ಟು ಶಕ್ತಿಗಳು ಬರುವ ಸಾಧ್ಯತೆಗಳಿದೆ. ಹಾಗೆ ಅವರು ಗಮನಿಸ್ತಾರೆ ಮಹಾತ್ಮರು, ನಾವು ಕೊಟ್ಟಂತಹ ಶಕ್ತಿ ವಿಶೇಷಗಳನ್ನು ಇವರು ಮಿಸ್ಯೂಸ್ ಮಾಡ್ತಾರಾ, ಸ್ವಂತಕ್ಕೆ ಉಪಯೋಗಿಸ್ತಾರಾ, ಇನ್ನೇನಕ್ಕಾದರೂ ಉಪಯೋಗಿಸ್ತಾರಾ ಅಂತ ಹೇಳಿ ಗಮನಿಸ್ತಾರೆ. ಒಂದು ವೇಳೆ ಬರೀ ಪರೋಪಕಾರಕ್ಕಾಗಿ, ಅವರ ಏಳಿಗೆಗಾಗಿ, ಅದರಲ್ಲಿ ದುಡ್ಡು ಇದೆ ಅದನ್ನು ತಂದುಕೊಡು ಇದು ಬಂದುಕೊಡು ಆ ರೀತಿಯದ್ದಲ್ಲ, ಆಧ್ಯಾತ್ಮಿಕ ಪ್ರಗತಿಗೆ ಏನೇನು ಸಹಕಾರಿಯಾಗುತ್ತೋ ಆ ವಿಷಯದಲ್ಲಿ ಮಾತ್ರವೇ ಹೇಗೆ ಮುಂದುವರಿಬೇಕು ಅನ್ನೋದ್ರ ಕಡೆಗೆ ಮಾತ್ರವೇ ಇದನ್ನು ಉಪಯೋಗಿಸಬೇಕೇ ಹೊರತು ಬೇರೆ ರೀತಿಯಲ್ಲಿ ಅಲ್ಲ, ಪ್ರಾಪಂಚಿಕವಾಗಿ ಅಲ್ಲ, ಅಪ್ರಾಪಂಚಿಕವಾಗಿ ಉಪಯೋಗಿಸ್ಬೇಕಾಗತ್ತೆ. ಹಾಗೆ ಅದನ್ನು ಉಪಯೋಗಿಸಿದಾಗ ಅವಾಗೇನಾಗುತ್ತೆ, ಮಹಾತ್ಮರು ನಂಬಿಕೆ ಇಟ್ಟು ಈ ಶಿಷ್ಯನಲ್ಲಿ, ಅಂದರೆ ಇವನ ಮನಸ್ಥಿತಿ ತುಂಬ ದೃಢವಾಗಿದೆ ಅಂತ ನಂಬಿ ಇನ್ನಷ್ಟು ಸಿದ್ಧಿಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಅದನ್ನು ಉಪಯೋಗ ಮಾಡಲಿಕ್ಕೋಸ್ಕರ ಮಾತ್ರವೇ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ದೀಕ್ಷೆ ಪಡೆಯೋದು ಮಾನವರ ಜೀವಿತದಲ್ಲಿ 3ನೇ ಘಟ್ಟ. ಇದನ್ನು 3ನೇ ಘಟ್ಟ ಅಂತ ಹೇಳಿ ಕರಿತೇವೆ. ಮೊದಲನೇ ಘಟ್ಟ ಯಾವುದಪ್ಪ ಅಂತ ಹೇಳಿದ್ರೆ, ಮೃಗಜನ್ಮದಿಂದ ಸಾಮೂಹಿಕವಾದ ಒಂದು ಆತ್ಮದಿಂದ ನಾವೇನು ಮಾಡ್ತೀವಿ, ಬೆಳವಣಿಗೆಯನ್ನು ಸಾಧಿಸಿದಾಗ ಒಂದು ಆತ್ಮವನ್ನು ಕೊಡಲ್ಪಡುತ್ತೆ. ಸಮೂಹಾತ್ಮದಿಂದ ಬೇರ್ಪಟ್ಟು ತನ್ನದೇ ಆದ ವ್ಯಕ್ತಿತ್ವವನ್ನು ಪಡ್ಕೊಂಡು, ತನ್ನದೇ ಆದಂತಹ ಸ್ವಂತ ಕಾರಣ ಶರೀರವನ್ನು ಪಡ್ಕೊಂಡು ಆವಾಗ ಮನುಷ್ಯನಾಗೋದು 2ನೇ ಘಟ್ಟ. ಅಂದರೆ ಪ್ರಾಣಿ ಜನ್ಮದಿಂದ ಇದಕ್ಕೆ ಬರ್ತೇವೆ, ಮೊದಲನೇ ಘಟ್ಟ ಅದು. ಅಲ್ಲಿಂದ ಮುಂದುವರಿತೇವೆ ನಾವು. ಅಂದರೆ ಒಂಥರ ತುಂಬ ಪ್ರಾಪಂಚಿಕನಾಗಿದ್ದಂಥವರು ಬೆಳೀತಾ ಯಾವ ಹಂತಕ್ಕೆ ಬರ್ತೇವೆ ಅಂದರೆ 2ನೇ ಘಟ್ಟವನ್ನು ತಲುಪ್ತೇವೆ. ಯಾವ ಹಂತ ಅದು ಅಂತ ಹೇಳಿದರೆ, ವಿವೇಕವನ್ನು ಪಡೆದು ಪ್ರವೃತ್ತಿ ಮಾರ್ಗವನ್ನು ಬಿಟ್ಟು ನಿವೃತ್ತಿ ಮಾರ್ಗವನ್ನು ಪ್ರವೇಶ ಮಾಡ್ತೀವಲ್ಲ. ಅಂದರೆ ಈಗ ಈ ನಮ್ಮ ಹಂತ, ಈ ಹಂತದಲ್ಲಿ ಇದು ನಾವು 2ನೇ ಘಟ್ಟವನ್ನು ತಲುಪಿ ಆಗಿ ಹೋಗಿದೆ. ಇನ್ನು 3ನೇ ಘಟ್ಟ ಇದೆ. ಅದಕ್ಕಾಗಿ ನಾವು ನಮ್ಮ ಸಾಧನೆಯನ್ನು ಮುಂದುವರಿಸ್ತಾ ಇದ್ದೇವೆ, ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. 3ನೇ ಘಟ್ಟ ಯಾವುದು ಅಂದರೆ ದೀಕ್ಷೆ ಪಡೆಯೋದು. ದೀಕ್ಷೆ ಪಡೆಯೋದೇ 3ನೇ ಘಟ್ಟ ಆಗಿರುತ್ತೆ. ಈ 3ನೇ ಘಟ್ಟ ಅತ್ಯಂತ ಪ್ರಮುಖವಾದದ್ದು ಮನುಷ್ಯನ ಜೀವನದಲ್ಲಿ. ಇದುವರೆಗೂ ನಾವು ಹೇಗೋ ಬಂದಿದ್ದಾಗಿ ಹೋಯಿತು, ಇನ್ನು ಮುಂದೆ ಹಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಜವಾಬ್ದಾರಿಯುತ ಜೀವನವನ್ನು ನಡೆಸ್ತಾ ನಾವು ಈ 3ನೇ ಘಟ್ಟ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಮಾನವತೆಯಿಂದ ಮಾನವಾತೀತ ಸ್ಥಿತಿಗೆ ನಾವು ತಲುಪೋದೇ ಈ 3ನೇ ಘಟ್ಟ. ಅದಕ್ಕೆ ಮೊದಲ ಮೆಟ್ಟಿಲು ಮೊದಲನೆಯ ದೀಕ್ಷೆ ಆಗಿರುತ್ತೆ. ದೀಕ್ಷೆ ಅನ್ನೋದು ಏನು ಅಂತ ಹೇಳಿದ್ರೆ, ಅದು ಒಂದು ಪರೀಕ್ಷೆ. ದೀಕ್ಷೆ ಅನ್ನೋದು ಒಂದು ಏನೋ ಕೊಟ್ಟರು ನಮಗೆ ಬಿರುದು ಬಾವಲಿಗಳು ಅಂತ ಹೇಳಿ ತಿಳ್ಕೊಳ್ಳೋ ಅಂಥದ್ದಲ್ಲ. ಮೊದಲನೇ ದೀಕ್ಷೆ ಕೂಡ ಅದು ಒಂದು ದೊಡ್ಡ ಪರೀಕ್ಷೆ. ಏನು ಪರೀಕ್ಷೆ? ಲೋಕಕ್ಕೆ ಉಪಕಾರ ಮಾಡಬಲ್ಲ ಶಕ್ತಿಗಳನ್ನು ಈ ದೀಕ್ಷಿತನಿಗೆ ಕೊಡೋದರಿಂದ ಆ ಶಕ್ತಿಗಳನ್ನು ಯಾವ ರೀತಿ ಅವನು ಉಪಯೋಗಿಸ್ತಾನೆ
ಯಾವ ಶಕ್ತಿ ಸಾಮರ್ಥ್ಯಗಳಿಂದ ಉಪಯೋಗಿಸ್ತಾನೆ, ಎಷ್ಟು ಮಟ್ಟಿಗೆ ಉಪಯೋಗಿಸ್ತಾನೆ, ಅದನ್ನೆಲ್ಲ ಸರಿಯಾಗಿ ಉಪಯೋಗಿಸಿ ಜನರನ್ನು ಮುಂದೆ ತರುವ ಶಕ್ತಿ ಈ ಶಿಷ್ಯನಿಗೆ ಇದೆಯಾ ಇಲ್ಲವಾ ಅನ್ನುವುದೇ ಇಲ್ಲಿ ಪರೀಕ್ಷೆ. ಹಾಗಾಗಿ ದೀಕ್ಷೆಯ ಗುಣ ವ್ಯಕ್ತಿಯನ್ನು ತುಂಬ ದೊಡ್ಡವನನ್ನಾಗಿ ಮಾಡುವುದಲ್ಲ. ಇಲ್ಲಿ ಬಹಳ ಅರ್ಥ ಮಾಡ್ಕೊಳ್ಳೋ ಅಂಥದ್ದಿದೆ. ನಾವು ಅಂದ್ಕೊಳ್ತೀವಿ ದೀಕ್ಷೆ ಸಿಕ್ಬಿಟ್ರೆ ನಮಗೆ ನಾವು ಹಾಗೇ ಹೋಯ್ತು ಅನ್ನೋ ಮಟ್ಟದಲ್ಲಿ ಆಲೋಚನೆ ಬರುತ್ತೆ ಮನಸ್ಸಿಗೆ. ಆದರೆ ಅದಲ್ಲ ವಿಷಯ. ದೀಕ್ಷೆ ಬಂದಾಗ ಅದರ ಗುಣ ಏನು ಅಂತ ಹೇಳಿದರೆ, ವ್ಯಕ್ತಿಯನ್ನು ಅತ್ಯಂತ ದೊಡ್ಡವನನ್ನಾಗಿ ಮಾಡುವುದಲ್ಲ, ಬದಲಾಗಿ ಅವನ ವ್ಯಕ್ತಿತ್ವವನ್ನು ತುಂಬ ಚಿಕ್ಕದನ್ನಾಗಿ ಮಾಡುವುದು. ಅಂದರೆ ಅವನ ಅಹಂ ಸಂಪೂರ್ಣ ಹೋಗಲ್ಲ. 4ನೇ ದೀಕ್ಷೆಗೆ ಕಳೆದ ಮೇಲೇ ಅದು ಹೋಗೋದು. ಅಲ್ಲಿವರೆಗೆ ಸ್ವಲ್ಪ ಉಳಿದೇ ಇರುತ್ತೆ. ಆ ಅಹಮ್ಮನ್ನು ಬಹಳಷ್ಟು ಕಡಿಮೆ ಮಾಡುವಂತಹದ್ದು ದೀಕ್ಷೆಯ ಪರೀಕ್ಷೆ, ದೀಕ್ಷೆಯ ಗುಣ. ಹಾಗಾಗಿ ನಾವು ಇನ್ನೂ ಚಿಕ್ಕವರಾಗಬೇಕು ಅಂದರೆ ಅಹಂನ ನಾಶವಾಗಬೇಕು. ಅಹಂ ನಾಶ ಆದರೆ ನಾನು ಅನ್ನೋದೇ ಇರಲ್ವಲ್ಲ. ನಾನು ಅನ್ನೋದು ಇಲ್ಲ ಅಂತಂದರೆ ನಮಗೆ ದೊಡ್ಡದು ಚಿಕ್ಕದು ಆ ಥರದ್ದೆಲ್ಲ ಬಿರುದು ಬಾವಲಿ ಯಾವುದಕ್ಕೂ ನಮಗೆ ಯಾವ ಇದು ಕೂಡ ಇರೋದಿಲ್ಲ, ಬೆಲೆನೂ ಇರೋದಿಲ್ಲ ಅಂತ ಸ್ಥಿತಿ ತಲುಪ್ತೇವೆ. ಒಬ್ಬ ವ್ಯಕ್ತಿಯನ್ನು ಪರಿಪೂರ್ಣತೆಗೆ ಕರೆದುಕೊಂಡು ಹೋಗುವ ಹಾದಿಯಲ್ಲಿ ಅಂದರೆ ಯೋಗ ಮಾರ್ಗದಲ್ಲಿ ಒಟ್ಟು 5 ಸಂಸ್ಕಾರಗಳು ಬರುತ್ತೆ. ಈ 5 ಸಂಸ್ಕಾರಗಳು ಅಂದರೆ 5 ದೀಕ್ಷೆಗಳು. ಇದು ಮೊದಲನೇ ದೀಕ್ಷೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹಾತ್ಮವನ್ನು ಜೀವಾತ್ಮದೊಂದಿಗೆ ಸೇರಿಸುವುದು ಹೇಗೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅಂದರೆ ನಮ್ಮ ಸ್ಥೂಲ ದೇಹ, ಕಾಮದೇಹ ಮತ್ತು ಕೆಳಮನೋದೇಹವನ್ನು ಉನ್ನತ ಹಂತಕ್ಕೆ ಹೇಗೆ ಏರಿಸುವುದು, ಅಂದರೆ ಜೀವಾತ್ಮನೊಂದಿಗೆ ಹೇಗೆ ಸೇರಿಸಬೇಕು ಅನ್ನೋದು ನಮಗೆ ಆವಾಗ ಗೊತ್ತಾಗುತ್ತೆ. ಆದರೆ ಸಂಪೂರ್ಣವಾಗಿ ನಾವು ಪ್ರಾಪಂಚಿಕರಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಮೊದಲನೇ ದೀಕ್ಷೆ ಸಿಕ್ಕ ಮೇಲೆ. ಆಮೇಲೆ ಅವರಲ್ಲಿ ಆ ಮೊದಲನೇ ದೀಕ್ಷೆ ಸಿಕ್ಕಾಗ ಬುದ್ಧಿಮಟ್ಟದ ಪ್ರಜ್ಞೆ ಜಾಗೃತ ಆಗೋದರಿಂದ ಅವರನ್ನು ದ್ವಿಜ ಅಂತ ಹೇಳಿ ಕರೀತಾರೆ. ಅಂದರೆ ಮತ್ತೊಮ್ಮೆ ಹುಟ್ಟಿದವನು ಅಂತ ಹೇಳಿ, ಪುನರ್ಜನ್ಮ ತೆಗೆದುಕೊಂಡವನು, ಮತ್ತೊಮ್ಮೆ ಹುಟ್ಟಿ ಮುಂದುವರಿಯುವಂತಹವನು ಅಂತ ಹೇಳಿ. ಅವನ ಮರುಹುಟ್ಟು ಬುದ್ಧಿಲೋಕದ ಪ್ರಜ್ಞೆಯಲ್ಲಿ, ಈ ಸ್ಥೂಲ ದೇಹದಲ್ಲಲ್ಲ. ಸ್ಥೂಲ ದೇಹದಲ್ಲಿ ಬದುಕೇ ಇರ್ತಾರೆ ಅವರು, ಆದರೆ ಅವರ ಹುಟ್ಟಾಗುವುದಲ್ಲಿ ಬುದ್ಧಿ ಪ್ರಜ್ಞೆಯಲ್ಲಿ ಆಗತ್ತೆ. ಆಗ ಅವರಿಗೆ ಜೀವಿತದ ಗುರಿ ಸ್ಪಷ್ಟವಾಗಿ ತಿಳಿಯುತ್ತೆ. ಅಂದರೆ ನಮಗೆ ಗೊತ್ತಿಲ್ಲ ಅಂತಲ್ಲ, ನಮಗೆ ಗೊತ್ತಿದೆ, ಆದರೆ ಅಲ್ಲಿ ಇನ್ನೂ ಖಚಿತವಾಗಿ ಇನ್ನೂ ಸ್ಪಷ್ಟವಾಗಿ ನಮ್ಮ ಜೀವಿತದ ಗುರಿ ಸಿಗತ್ತೆ. ಎಲ್ಲೆಲ್ಲೂ ಇರುವ ಏಕ ಚೈತನ್ಯ ಸಾಕಾರವಾಗಿ ಕಾಣುತ್ತೆ. ನಾವೀಗ ಹೇಳ್ತೀವಿ ಬಾಯಲ್ಲಿ ಎಲ್ಲ ಸಹೋದರರು ಅಂತ, ಅಲ್ಲಿ ಹಾಗಲ್ಲ. ನಮ್ಮದೇ ಆತ್ಮ ಎದುರಿಗೆ ಕಂಡಾಗ ಆಗುವ ಆ ಒಂದು ಅನುಭವವೇ ಬೇರೆ ಇರುತ್ತೆ. ಅದು ಆ ಬುದ್ಧಿ ಪ್ರಜ್ಞೆಯಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರ ಆದಾಗ ಆಗುವಂತಹ ಕ್ರಿಯೆ ಇದೆಯಲ್ಲ, ಆ ಆನಂದದ ಸ್ವರೂಪವನ್ನು ಹೇಳಲಿಕ್ಕೆ ಅಥವಾ ತಿಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ಆನಂದದ ಒಂದು ಪರವಶತೆ ನಮಗೆ ಸಿಗತ್ತೆ. ಆ ಏಕ ಚೈತನ್ಯ ಸಾಕಾರವಾಗಿ ಎದುರಿಗೆ ಅವರಿಗೆ ಕಾಣಿಸುತ್ತೆ. ಮೊದಲನೇ ದೀಕ್ಷೆ ಇನ್ನೊಂದು ಹೆಸರು ಪರಿವ್ರಾಜಕ ಅಂತ, ಅಂದರೆ ತಿರುಗಾಡುವವನು ಅಂತ. ಎಲ್ಲಿ ತಿರುಗಾಟ ಮಾಡ್ತಾನೆ ಅಂದರೆ ಅವನ ಸಂಚಾರ ಬುದ್ಧಿಲೋಕದ ಪ್ರಜ್ಞೆಯಲ್ಲಿ ಸಂಚಾರ. ಅಲ್ಲೂ 7 ಹಂತಗಳಿದೆಯಲ್ಲ, ಆ ಹಂತಗಳಲ್ಲಿ ಒಂದೊಂದಾಗಿ ಅವನದನ್ನು ಓಡಾಡಬೇಕಾಗತ್ತೆ. ಪರಿವ್ರಾಜಕ ಅಂದರೆ ಸಾಮಾನ್ಯವಾಗಿ ಇಲ್ಲಿ ಊರು ಬಿಟ್ಟು ಬೇರೆ ಕಡೆ ತಿರುಗೋರು ಅಂತ ಅರ್ಥ ಅದಲ್ಲ. ಬುದ್ಧಿ ಪ್ರಜ್ಞೆಯಲ್ಲಿ ತಿರುಗಾಟ ನಡೆಸುವವರಿಗೆ ಪರಿವ್ರಾಜಕ ಅಂತ ಹೇಳಿ ಕರೀತಾರೆ. ಈ ಅವನ ಸಂಸಾರ ಬುದ್ಧಿಲೋಕದ ಎಲ್ಲ ಅವನ ಸಂಚಾರ, ಆ ಸಂಸಾರ ಪ್ರತಿಯೊಂದು ಬುದ್ಧಿಲೋಕದಲ್ಲೇ ಇರುವಂತಹದ್ದು. ಏನು ಬೇಕೋ ಎಲ್ಲವನ್ನೂ ಅವನು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಯಾಕೆಂದರೆ ಇದುವರೆಗೂ ಇಷ್ಟೊಂದು ಗೊತ್ತಿಲ್ಲದ ವಿಷಯಗಳು ಆಗ ಹೊಸದಾಗಿ ಗೊತ್ತಾಗ್ತಾ ಹೋದಾಗ ಸಂಭ್ರಮದಿಂದ ಎಲ್ಲವನ್ನ ತಿಳ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಎಲ್ಲ ಕಡೆ ಅವನ 7 ಲೋಕಗಳಲ್ಲಿ ಓಡಾಟ ಪ್ರಾರಂಭ ಮಾಡ್ತಾನೆ. ಇದನ್ನು ಬೌದ್ಧರಲ್ಲಿ ಸ್ರೋತಾಪನ್ನ ಅಂತ ಕರೀತಾರೆ. ಅಂದರೆ ಪ್ರವಾಹವನ್ನು, ಅಂದರೆ ಹೊಳೆಯನ್ನು ಪ್ರವೇಶ ಮಾಡಿದವನು. ಎದುರಿಗೆ ಪ್ರವಾಹ ಇದೆ, ಅವನು ಪ್ರವಾಹಕ್ಕೆ ಎದುರಾಗಿ ಈಜುತ್ತಾ ಇದ್ದಾನೆ ಅನ್ನುವಂತಹ ಮಾತನ್ನು ಅಲ್ಲಿ ಹೇಳ್ತಾರೆ. ಈ ಹೊಳೆಯ ಆಚೆ ದಡ ಇದೆಯಲ್ಲ, ಅದೇ ಜೀವನ್ಮುಕ್ತಿ. ಈ ಹೊಳೆಗೆ ಅವನು ಬಿದ್ದಿದ್ದಾನೆ, ಇನ್ನು ಎಷ್ಟು ದೂರ ಮುಂದಕ್ಕೆ ಅವನು ಈಜಬೇಕಾಗಿದೆ, ಅದು ಇಲ್ಲಿ ನಡೆಯುವಂತಹ ಕ್ರಿಯೆ ಅಂತ ಹೇಳ್ತಾರೆ. ಈಗ ಶಿಷ್ಯ ಈ ಹೊಳೆಗೆ ಹಾರ್ಬಿಟ್ಟಿದ್ದಾನೆ, ಎದುರು ದಡ ಪ್ರವೇಶ ಮಾಡೋದಕ್ಕೆ ಈಜುತ್ತಾ ಇದ್ದಾನೆ, ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ. ಈಗ ಅಂದರೆ 1ನೇ ದೀಕ್ಷೆ ಆದ ನಂತರ ಬರುತ್ತೆ ದಶಬಂಧಗಳ ಒಂದು ಕೆಲಸ. ಈಗ 10 ಸಂಕೋಲೆಗಳನ್ನು ನಾವು ಬಿಡಿಸ್ಕೊಳ್ಬೇಕಾಗ್ತದೆ. ಯಾವ ಹಂತದಲ್ಲಿ ಏನೇನೋ ಸಂಕೋಲೆಗಳನ್ನು ಬಿಡಿಸ್ಕೊಳ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ದೀಕ್ಷೆ ಪಡೆದ ನಂತರ ಜೀವನ್ಮುಕ್ತರಾಗುವ ಮುನ್ನ ಕಳಚಿ ಹಾಕಲೇಬೇಕಾದಂತಹ ಒಂದು
ಕೆಲವು ನಿವಾರಣೆಗಳು ಇವನ್ನು ಮಾಡಲೇಬೇಕಾಗತ್ತೆ. ಇಲ್ಲ ಅಂದರೆ ಜೀವನ್ಮುಕ್ತಿ ಸಾಧ್ಯ ಇಲ್ಲ. ಯಾವುದದು? ಮೊದಲನೇದಾಗಿ ಸಕಾಯ ದಿತ್ತಿ ಅಂದರೆ ಸಕಾಯ ದೃಷ್ಟಿ. ಎರಡನೆಯದು ವಿಚಿಕಿತ್ಸಾ. ವಿಚಿಕಿತ್ಸಾ ಅಂದರೆ ಪಾಳಿ ಭಾಷೆಯಲ್ಲಿ ಸಂಶಯ ಅಂತ ಹೇಳಿ. ಮೂರನೇದು ಶೀಲವ್ರತ ಪರಾಮರ್ಶ ಅಂದರೆ ಮೂಢನಂಬಿಕೆ. ಯಾವುದೋ ಒಂದು ಮೂಢನಂಬಿಕೆ ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರದಲ್ಲಿ ಉಳಿದು ಹೋಗಿರುವಂತಹ ಆ ಮೂಢನಂಬಿಕೆ. ನಾಲ್ಕನೇದು ಕಾಮರಾಗ. ಕಾಮರಾಗ ಅಂದರೆ ಆಸೆಗಳ ಬೇರು, ಅದನ್ನೇ ತನ್ಹ ಅಂತ ಕರೀತಾರೆ ಭಗವಾನ್ ಬುದ್ಧರು. ಐದನೇದು ಪಟಿಘ. ಪಟಿಘ ಅಂದರೆ ಕೋಪ. ಅಷ್ಟೊತ್ತಿಗೆ ಕೋಪ ಮಾಡ್ಕೊಳ್ಳಲ್ಲ, ಆದರೆ ಆ ಕೋಪದ ಎಳೆ ಅಂದರೆ ಅಸಹನೆಯ ಎಳೆ ಇನ್ನೂ ಉಳಿದಿರುತ್ತೆ, ಅದನ್ನು ಕೂಡ ತೆಗಿಬೇಕಾಗತ್ತೆ. ಆರನೇದು ರೂಪರಾಗ. ರೂಪಗಳ ಬಗ್ಗೆ ಆಸೆ, ಅಂದರೆ ಆಸೆ ಅನ್ನೋಕ್ಕಿಂತ ರೂಪಗಳಿದ್ದರೆ ಚೆನ್ನಾಗಿರುತ್ತೆ ಅನ್ನುವ ಆ ಭಾವನೆ. ಮತ್ತು ಅರೂಪರಾಗ, ರೂಪವಿಲ್ಲದರ ಬಗ್ಗೆಯೂ ಆಸೆ ಅಥವಾ ಅಪೇಕ್ಷೆ. ಇನ್ನು ಮಾನೋ ಅಂತ ಹೇಳ್ತಾರೆ. ಅಂದರೆ ಮಾನೋ ಅಂದರೆ ಅಹಂಭಾವ. ಈ ಅಹಮ್ಮನ್ನು ಕೂಡ ಪೂರ್ತಿಯಾಗಿ ಕಳಚಬೇಕಾಗತ್ತೆ. ಅದು ಹೋಗೋದು ಕೊನೆಯ ಹಂತದಲ್ಲಿ ಮಾತ್ರ. ಒಂಬತ್ತನೇದಕ್ಕೆ ಉದ್ದಚ ಅಂತ ಕರೀತಾರೆ. ಉದ್ದಚ ಅಂದರೆ ಉದ್ವೇಗ. ಇಷ್ಟೆಲ್ಲ ಸಾಧನೆ ಆಯಿತು, ಇಷ್ಟು ದೀಕ್ಷೆಗಳನ್ನು ಪಡ್ಕೊಂಡೆ, ನನಗಿನ್ನೂ ಮುಂದುವರೆದಿಲ್ಲ ಅನ್ನುವ ಆ ಒಂದು ಉದ್ವೇಗ ಹುಟ್ಟುತ್ತೆ, ಒಳಗಡೆಯಿಂದ ಹುಟ್ಟುತ್ತೆ. ಆ ಉದ್ವೇಗ ಕೂಡ ಹುಟ್ಟಬಾರ್ದು ಅಂತ ಹೇಳಿ ಅದು. ಆಮೇಲೆ 10ನೇದು ಅವಿದ್ಯಾ ಅಂದರೆ ಅಜ್ಞಾನ. ಅಂದರೆ ಅಜ್ಞಾನ ಸಂಪೂರ್ಣ ನಾಶವಾದ ಮೇಲೇ ಜೀವನ್ಮುಕ್ತಿ ಸಿಗುವಂತಹದ್ದು. ಈ 10ರಲ್ಲಿ ಮೊದಲನೇ ದೀಕ್ಷೆ ಆದ ನಂತರ 2ನೇ ದೀಕ್ಷೆಗೆ ಹೋಗುವಾಗ ಯಾವ ಗುಣಗಳನ್ನು ಯಾವ್ಯಾವುದನ್ನು ನಾವು ಬಿಡಬೇಕು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. 1ನೇ ದೀಕ್ಷೆಯಿಂದ 5ನೇ ದೀಕ್ಷೆವರೆಗೆ ಅಂತರದಲ್ಲಿ 10 ಸಂಕೋಲೆಗಳು, ಒಟ್ಟು 10 ಸಂಕೋಲೆಗಳನ್ನು ಕಳಿಸ್ಬೇಕಾಗತ್ತೆ. ಮೊದಲನೇ ದೀಕ್ಷೆ ಪಡೆದಂತಹ ಶ್ರೋತಾಪನ್ನ ಮೊದಲನೆಯ 3 ಸಂಕೋಲೆಗಳನ್ನು ಕಳಿಸ್ಬೇಕು. 1, 2, 3. ಫಸ್ಟ್ 3ನ್ನ ಕಳಿಸಿದ್ರೆ 2ನೇಯ ದೀಕ್ಷೆ ಸಿಗತ್ತೆ ಅವನಿಗೆ. ಈ 3 ಯಾವುದು ಅಂತ ಹೇಳಿದರೆ ಸಕಾಯ ದಿತ್ತಿ, ವಿಚಿಕಿತ್ಸಾ ಮತ್ತು ಶೀಲವ್ರತ ಪರಾಮರ್ಶ. ಈ 3ನ್ನು ಅವನು ಬಿಡಬೇಕಾಗತ್ತೆ. ಸರಿ, ಹೇಗೆ ಅಥವಾ ಯಾವುದು ಅಂತ ನೋಡೋಣ. ಸಕಾಯ ದಿತ್ತಿ. ಸಕಾಯ ದಿತ್ತಿ ಅಂದರೆ ಸರಿಯಾದ ಒಂದು ದೃಷ್ಟಿಕೋನ. ಅಂದರೆ ಸಕಾಯದ ಅಂದರೆ ನಮ್ಮ ಶರೀರದ ಮೇಲಿನ ಒಂದು ಆಸೆ, ಸಂಕೋಲೆ, ದೇಹಾತ್ಮ ಭಾವ ಅಂತ ನಮ್ಮ ಥಿಯಾಸಫಿಯಲ್ಲಿ ಕರಿತೇವೆ. ನಮ್ಮ ದೇಹಾತ್ಮ ಭಾವ ಅಂದರೆ ಒಂದು ಪೆಟ್ಟಾದರೆ ನೋವಾಗುವುದು, ಮನಸ್ಸಿಗೆ ಬೇಸರ ಆದರೆ ಶರೀರದ ಮೇಲೆ ಅದರ ಪ್ರಭಾವ ಬೀರುವುದು, ಇವೆಲ್ಲವೂ ಕೂಡ ಸಕಾಯ ದಿತ್ತಿ ನಮ್ಮಲ್ಲಿ ಉಳಿದಿರುವುದರ ಸಂಕೇತ. ಅದನ್ನು ನಾವು ಪಡ್ತೀವಿ ಆವಾಗ. ಇದು ಸ್ಥೂಲ ದೇಹಕ್ಕೆ ಸಂಬಂಧಿಸಿದ ಒಂದು ಭ್ರಾಂತಿ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಇದು ಒಂದು ಬರಿಯ ಭ್ರಾಂತಿ. ನಾನು ಬೇರೆ, ಇತರರು ಬೇರೆ ಅನ್ನುವ ದೇಹಾತ್ಮ ಭಾವ. ಅವಾಗೇನಾಗುತ್ತೆ ಅಂದರೆ ಎಲ್ಲರೂ ಒಂದೇ ಅನ್ನೋದು ನಮಗೆ ಈ ಸಕಾಯದಿತ್ತಿ ಹೋದಾಗ ಅರ್ಥ ಆಗುತ್ತೆ. ಬರೀ ಶರೀರಗಳು ಬೇರೆ ಬೇರೆ ಅಷ್ಟೇ ಹೊರತು ಒಳಗಡೆ ಇರುವ ಕಂಟೆಂಟ್ ಇದೆಯಲ್ಲ ಅದು ಒಂದೇ. ಅದು ಅರ್ಥ ಆಗೋದು ಯಾವಾಗ? ಸಕಾಯದಿತ್ತಿ ಹೋದಾಗ. ಅಂದರೆ ನನ್ನ ಶರೀರ ಅಥವಾ ಬೇರೆಯವರ ಶರೀರ ಅನ್ನುವ ಮಮಕಾರವನ್ನು ಯಾವಾಗ ಬಿಡ್ತೀವಿ ಆಗ ಒಳಗಿರುವಂತಹ ಏಕಚೈತನ್ಯ ಎಲ್ಲರಲ್ಲಿ ಇರೋದು ಒಂದೇ ಅನ್ನೋದು ಗೊತ್ತಾಗತ್ತೆ. ಅದು ಸ್ಪಷ್ಟವಾಗಿ ನಮ್ಮ ಒಂದು ಅನುಭವಕ್ಕೆ ಬರುತ್ತೆ. ನಮಗೆಲ್ಲ ಮಾನಸಿಕವಾಗಿ ವಿಷಯ ಗೊತ್ತಿದೆ. ಈಗ ಎಲ್ಲರಲ್ಲಿರುವುದು ಒಂದೇ ಆತ್ಮ, ನಮ್ಮ ಆತ್ಮವೇ ಅನ್ನುವ ಎಲ್ಲ ವಿಷಯ ಗೊತ್ತಿದೆ. ಎಲ್ಲರೂ ಒಂದೇ, ಎಲ್ಲರೂ ಏಕಚೈತನ್ಯವನ್ನು ಹೊಂದಿದ್ದೇವೆ ಅಂತ, ನಾವೆಲ್ಲರೂ ಸಹೋದರರು ಅನ್ನೋದು ಗೊತ್ತಿದೆ. ಅಂದರೆ ಥಿಯೋಸಾಫಿಕಲ್ ಸೊಸೈಟಿಯ ಮೊದಲ ಉದ್ದೇಶವೇ ಸಾರ್ವತ್ರಿಕ ಸಹೋದರ ಭಾವ. ಇದೆಲ್ಲ ನಮಗೆ ಖಂಡಿತ ಗೊತ್ತು. ಆದರೆ ಕಾರ್ಯತಃ ಆಗಬೇಕು ಅಂದಾಗ ಸ್ವಲ್ಪ ಪ್ರತ್ಯೇಕತಾ ಮನೋಭಾವನೆ ನಮ್ಮಲ್ಲಿ ಬಂದುಬಿಡುತ್ತೆ. ಬರ್ತೋ ಇಲ್ವೋ? ಒಂದು ಸೂಕ್ಷ್ಮ ರೀತಿಯಲ್ಲಿ ಬಂದೇ ಬರುತ್ತೆ. ಅದಾಗಿ ಅದರ ಬೇರು ಅಂದರೆ ಪ್ರತ್ಯೇಕತಾ ಮನೋಭಾವನೆಯ ಬೇರು ಕೂಡ ಸಂಪೂರ್ಣವಾಗಿ ಹೊರಟು ಹೋಗಬೇಕಾಗುತ್ತೆ. ಅದರಿಂದ ಪೂರ್ತಿಯಾಗಿ ಬೇರು ಕೂಡ ನಾಶವಾಗಿ ಎಲ್ಲರೂ ಒಂದೇ ಅನ್ನೋದು ನಮಗೆ ಅರ್ಥ ಆಗಬೇಕಾಗತ್ತೆ. ಇತರರ ಅಭಿವೃದ್ಧಿಗೆ ಶ್ರಮಿಸುವುದರಿಂದ ನಮ್ಮ ಅಭಿವೃದ್ಧಿ ಸಾಧ್ಯ ಅನ್ನುವುದು ನಮಗೆ ಅರ್ಥ ಆಗಬೇಕು. ಅವಾಗ ಆಗತ್ತೆ. ಅಂದರೆ ಈಗ ನನಗೆ ಒಳ್ಳೆಯದಾಗಬೇಕು ಅಂದರೆ ನಾನು ಇತರರಿಗೆ ಒಳ್ಳೆಯದನ್ನು ಮಾಡಿದರೆ ಮಾತ್ರ ಒಳ್ಳೆಯದಾಗತ್ತೆ. ಅದಕ್ಕೆ ಬ್ಲಾಟ್ಸ್ಕಿ ಅಮ್ಮವರು ಭಾಳ ಚೆನ್ನಾಗಿ ಒಂದು ಕಡೆ ಹೇಳ್ತಾರೆ ಅವರು. ಅಂದರೆ ನಮಗಿದು ಅರ್ಥ ಆಗಬೇಕು, ಮನದಟ್ಟಾಗಬೇಕಾಗತ್ತೆ. ನನಗೆ ಒಳ್ಳೆಯದಾಗಬೇಕು ಅಂದರೆ ನಾವು ಬೇರೆಯವರು ಅಷ್ಟಲ್ಲದೆ ನಮ್ಮ ಋಷಿಮುನಿಗಳು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ರು.
ಎಲ್ಲ ಕಾಲಕ್ಕೆ ಮಳೆ ಆಗಲಿ, ಬೆಳೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಪಶು ಪಕ್ಷಿಗಳಿಗೂ ಒಳ್ಳೆಯದಾಗಲಿ, ಮರಗಿಡಗಳಿಗೂ ಒಳ್ಳೆಯದಾಗಲಿ, ಪ್ರಕೃತಿಗೆ ಒಳ್ಳೆಯದಾಗಲಿ, ಅವೆಲ್ಲಕ್ಕೂ ಒಳ್ಳೆಯದಾದರೆ ನಮಗೆ ಒಳ್ಳೆಯದಾಗೇ ಆಗತ್ತೆ ಅಲ್ವಾ? ಆ ಒಂದು ಇದು ಎಷ್ಟು ಅವರಲ್ಲಿ ವ್ಯಾಪಕವಾಗಿ ಈ ಒಂದು ಸಾರ್ವತ್ರಿಕತೆ ಅಥವಾ ಸಹೋದರತ್ವದ ಭಾವ ಅವರಲ್ಲಿ ನೆಲೆಸಿತ್ತು ಅಂದರೆ ಅವರು ಎಲ್ಲ ಕಡೆಯೂ ಆತ್ಮನನ್ನು ನೋಡ್ತಿದ್ದರು. ಅದಕ್ಕಾಗಿ ಇಂತಹ ಮಂತ್ರಗಳು ಬಂದಂತಹದ್ದು. ಹಾಗೆ ನಮಗೆ ಮನದಟ್ಟಾಗಬೇಕು. ಎಷ್ಟರ ಮಟ್ಟಿಗೆ ನಮಗೆ ನಮ್ಮ ಶ್ರೇಯಸ್ಸಿಗೆ ನಾವು ಪ್ರಯತ್ನ ಮಾಡಬೇಕು ಅಂದ್ಕೊತೀವೋ ಅಷ್ಟರ ಮಟ್ಟಿಗೆ ಇತರರ ಶ್ರೇಯಸ್ಸಿಗೆ ಪ್ರಯತ್ನ ಮಾಡಿದಾಗ ನಮಗೆ ಒಳ್ಳೆಯದಾಗತ್ತೆ, ನಮ್ಮ ಅಭಿವೃದ್ಧಿ ಆಗತ್ತೆ. ಇತರರ ಅಭಿವೃದ್ಧಿಗೊಂಡ್ರೆ ನಮಗೆ ಅಭಿವೃದ್ಧಿ ಆಗತ್ತೆ. ಅದಕ್ಕೆ ಹೇಳ್ತಾರೆ, ಯು ಕೆನಾಟ್ ಡೂ ಗುಡ್ ಟು ಯುವರ್ ಸೆಲ್ಫ್ ವಿತೌಟ್ ಡೂಯಿಂಗ್ ಗುಡ್ ಟು ಅದರ್ಸ್ ಅಂತ ಹೇಳ್ತಾರೆ. ಅಮ್ಮ ಅವರ ವಾಕ್ಯವನ್ನು ಯಾವಾಗಲೂ ಹಾಕಿರ್ತಾರೆ ಬ್ಲಾಡ್ಸ್ಗೆ ಅಮ್ಮವರು. ಅಂದರೆ ಯು ಕೆನಾಟ್ ಡೂ ಗುಡ್ ಟು ಯುವರ್ ಸೆಲ್ಫ್, ನಿನಗೆ ನೀನು ಒಳ್ಳೆಯದನ್ನು ಮಾಡ್ಕೊಳ್ಳಿಕ್ಕಾಗಲ್ಲ. ಎಲ್ಲಿವರೆಗೆ ಅಂದರೆ ನೀನು ಇತರರಿಗೆ ಒಳ್ಳೆಯದನ್ನು ಮಾಡಿದ ಮೇಲೇ ನಿನಗೆ ಒಳ್ಳೆಯದಾಗೋದು ಅಂತ. ಈ ವಾಕ್ಯ ಸದಾಕಾಲ ನಮ್ಮ ಕಣ್ಣು ಮುಂದೆ ಇರಬೇಕು, ನಮ್ಮ ಮನಸ್ಸಿನ ಮುಂದೆ ಇರಬೇಕು. ಅಂದರೆ ಬೇರೆಯವ್ರಿಗೆ ಒಳ್ಳೇದಾದರೆ ನನಗೆ ಒಳ್ಳೇದಾಗತ್ತೆ, ನನಗೆ ಒಳ್ಳೇದಾಗಲಿ ಅಂತ ಬೇರೆಯವ್ರಿಗೆ ಒಳ್ಳೇದು ಮಾಡೋದಲ್ಲ. ನಿಜವಾಗಿ ಅವ್ರಿಗೆ ಒಳ್ಳೇದನ್ನು ಮಾಡೋಣ, ನಮಗಾಗತ್ತಾ ಬಿಡುತ್ತಾ, ಅದು ಏನು ಬರಬೇಕೋ ಅದು ಬಂದೇ ಬರುತ್ತಲ್ಲ. ಆ ಮನೋಭಾವನೆಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಹಾಗೆ ನಮ್ಮ ಮನಸ್ಸಿನ ಮುಂದೆ ಒಂದು ಧ್ಯೇಯ ವಾಕ್ಯ, ಅದು ಯಾವಾಗಲೂ ಮನಸ್ಸಿನಲ್ಲಿ ಅನುರಣನಗೊಳ್ಳಬೇಕು. ಯಾವುದು ನಮಗೆ ಒಳ್ಳೆಯದಾಗಬೇಕು ಅಂದರೆ ಬೇರೆಯವ್ರಿಗೂ ಕೂಡ ಒಳಿತನ್ನು ನಾನು ಮಾಡಬೇಕು. ಇದ್ರ ಜೊತೆಗೆ ನಾನು ಅನ್ನೋದೇ ಒಂದು ಭ್ರಾಂತಿ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ನಾನು ಅನ್ನುವುದೇ ಒಂದು ಭ್ರಾಂತಿ, ಒಂದು ಮಾಯೆ. ಯಾಕೆ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ, ಈಗ ನಾವೆಲ್ಲರೂ ಹೇಳ್ಕೊಳ್ಳೋದೇನು ನಾನು ಕೂಡ ನಾನು ಅಂತ ಹೇಳ್ಕೊಳ್ತೀನಿ, ನೀವು ಕೂಡ ನಾನು ಅಂತಲೇ ಹೇಳ್ಕೊಳ್ತೀರ. ಈ ನಾನು ಅನ್ನೋದು ಎಲ್ಲಿದೆ, ಅದಕ್ಕೆ ಅಸ್ತಿತ್ವ ಎಲ್ಲಿದೆ ಅಂತ ಹೇಳಿ ನಾವು ಹುಡುಕ್ತಾ ಹೋದಾಗ ನಾನು ಯಾರು ಅಂತ ನಿಜವಾದ ನಾನು ಅನ್ನೋದು ಗೊತ್ತಾಗುತ್ತೆ. ಅದು ಬರೀ ಆತ್ಮ ಮಾತ್ರ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಅದು ಎಲ್ಲರಲ್ಲೂ ಇರುವಂತಹದ್ದೇ, ಎಲ್ಲರೂ ಕೂಡ ನಾನುವೇ, ಅದು ಅರ್ಥ ಆಗ್ತಾ ಹೋಗುತ್ತೆ. ಆವಾಗ ಇದು ಭ್ರಾಂತಿ ನಿಜ ಅಲ್ಲದ್ದು ಅಂತ ಗೊತ್ತಾಗತ್ತೆ. ಈ ಭ್ರಾಂತಿ ಅಜ್ಞಾನದಿಂದ ಹುಟ್ಟಿದ್ದು, ಆದರೂ ಕೂಡ ಈ ಭ್ರಾಂತಿಯಿಂದ ಬಿಡಿಸ್ಕೊಳ್ಳೋದು ಕಷ್ಟ ಇದೆ. ಸ್ವಲ್ಪ ತುಂಬ ಯೋಚನೆ ಮಾಡಿದಾಗ ಮಾತ್ರವೇ ಅದರ ಬಗ್ಗೆ ನಮಗೆ ವಿಷಯ ತಿಳಿಯುವಂಥದ್ದು. ಬುದ್ಧಿ ಲೋಕದಲ್ಲಿ ಕಾಲಿಟ್ಟು ಅಲ್ಲಿ ಅನುಭವಗಳನ್ನು ಪ್ರಜ್ಞಾಪೂರ್ವಕವಾಗಿ ಪಡೆದವನಿಗೆ ಆವಾಗ ಗೊತ್ತಾಗೋದು ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವಂತಹ ಮಹಾವಾಕ್ಯ. ಉಪನಿಷತ್ತಿನ ಮಹಾವಾಕ್ಯ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋದು ಅಂದರೆ ಎಲ್ಲವೂ ಕೂಡ ಬ್ರಹ್ಮವೇ ಹೊರತು ಬೇರೇನೂ ಅಲ್ಲ ಅನ್ನುವ ಋಷಿವಾಕ್ಯ ಗೊತ್ತಾಗೋದು ಯಾವಾಗ ಅಂದರೆ ಮೊದಲನೇ ದೀಕ್ಷೆ ಕಳೆದ ನಂತರ. ಆವಾಗ ಗೊತ್ತಾಗತ್ತೆ ಈ ಅನುಭವಕ್ಕೆ ಬರುವಂತಹ ವಾಕ್ಯ. ಅದು ಅವನಿಗೆ ಮೊದಲನೇ ದೀಕ್ಷೆ ಪಡೆದಂತಹ ವ್ಯಕ್ತಿಗೆ ಅದು ಅವನ ಪ್ರತ್ಯಕ್ಷ ಅನುಭವ. ಅಂದರೆ ಎಲ್ಲವೂ ಒಂದೇ, ಎಲ್ಲವೂ ಬ್ರಹ್ಮವೇ, ಬೃಹತ್ತಾದದ್ದೇ, ನನ್ನಲ್ಲಿರೋದು ಅದೇ, ಬೇರೆಯವರಲ್ಲಿರೋದು ಅದೇ ಅನ್ನುವ ಈ ಮಹಾವಾಕ್ಯ ಅವನಿಗೆ ಆಗ ಅರ್ಥ ಆಗತ್ತೆ, ಅನುಭವಕ್ಕೆ ಬರುತ್ತೆ. ಬರೀ ಅರ್ಥ ಆಗಲ್ಲ, ಸ್ವಾನುಭವ. ಅದರಿಂದ ಸಕಾಯದಿತ್ತಿ ಅನ್ನೋದು ಈ ಹಂತದಲ್ಲಿ ಕಳಚ್ಕೊಳ್ಳುವಂಥದ್ದು. ಯಾವಾಗ ಅದು ಅನುಭವಕ್ಕೆ ಬರುತ್ತೆ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಅರ್ಥ ಆಗತ್ತೆ, ಅವನ ಅನುಭವಕ್ಕೆ ಬರುತ್ತೆ, ಆ ಕ್ಷಣ ಸಕಾಯದಿತ್ತಿ ಅನ್ನುವಂತಹದ್ದು ನಮ್ಮಿಂದ ಕಳಚ್ಕೊಳ್ಳುತ್ತೆ. ಆವಾಗ ಅವನು ಏಕತೆಯನ್ನು ಸಾಕ್ಷಾತ್ತಾಗಿ ಅನುಭವಿಸ್ತಾನೆ. ಹಾಗಾಗಿ ಮೊದಲನೆಯ ಬಂಧ ಮೊದಲನೇ ದೀಕ್ಷೆಯಲ್ಲಿ ಕಳಚಿಬಿತ್ತು. ಇನ್ನು ಎರಡನೇ ಬಂಧ ನೋಡೋಣ. ಎರಡನೇ ಬಂಧ ವಿಚಿಕಿತ್ಸ ಅಂತ ಹೇಳ್ತಾರೆ. ಅಂದರೆ ಸಂಶಯ, ಆಧ್ಯಾತ್ಮಿಕ ತತ್ವಗಳಲ್ಲಿ ಸಂಶಯ. ಆಗುತ್ತೋ ಬಿಡುತ್ತೋ, ಏನೋ ಹೋಗ್ತಾ ಇದ್ದೀವಿ, ಎಲ್ಲರ ಜೊತೆಗೆ ನಾವು ಹೋಗ್ತಾ ಇರೋಣ. ಈ ಒಂದು ಉದಾಸೀನದ ಮನೋಭಾವ ಅಥವಾ ಸಂಶಯಾತ್ಮಕ ಮನೋಭಾವ ಬೇಡ, ಸಂಶಯ ಇರಬಾರ್ದು. ಈ ತತ್ವಗಳನ್ನು ಸ್ವಾನುಭವದಿಂದ ಖಚಿತಪಡಿಸ್ಕೊಳ್ಬೇಕು. ತತ್ವಗಳನ್ನು ನಾವೆಲ್ಲ ಹೇಳಿಬಿಟ್ಟಿದ್ದೀವಿ, ಆದರೆ ಆ ತತ್ವಗಳನ್ನು ಖಚಿತ ಹೇಗೆ ಆಗುತ್ತದೋ ನಮ್ಮ ಸ್ವಂತ ಅನುಭವಕ್ಕೆ ಬಂದರಷ್ಟೇ ಖಚಿತ ಆಗುತ್ತೆ ಹೊರತು ಬೇರೆಯವರ ಅನುಭವ ನಮ್ಮದಾಗೋದಿಲ್ಲ. ಬೇರೆಯವರ ಅನುಭವ ನಮ್ದು ಹೇಗಾಗಕ್ಕೆ ಸಾಧ್ಯ ಇದೆ. ಹಾಗಾಗಿ ಸ್ವಾನುಭವದಿಂದ ನಾವು ಖಚಿತ ಮಾಡ್ಕೊಳ್ಬೇಕಾಗತ್ತೆ. ಆವಾಗೇನಾಗುತ್ತೆ, ಸಂಶಯ ಪೂರ್ತಿಯಾಗಿ ಹೊರಟು ಹೋಗುತ್ತೆ. ನಮಗೆಲ್ರಿಗೂ ಕರ್ಮನಿಯಮ ಗೊತ್ತು, ಪುನರ್ಜನ್ಮ ಗೊತ್ತು, ಈ ಎಲ್ಲ ಸಿದ್ಧಾಂತಗಳಲ್ಲಿ ನಮಗೆ ನಂಬಿಕೆ ಇದೆ, ಆದರೆ ಖಚಿತತೆ ಇಲ್ಲ. ಏಕೆಂದರೆ ಮುಂದೆ ಎಲ್ಲಿ ಹುಟ್ಟುತ್ತೀವಿ, ಏನಾಗಿ ಹುಡ್ತೀವಿ ಅದು ಗೊತ್ತಿರಲ್ಲ, ಅದು ಖಚಿತ ಆಗಿರಲ್ಲ. ಆದರೆ ನಾವು ಜನ್ಮ ತೊಗೊಳ್ಬೇಕು ಅನ್ನೋದು ಖಚಿತ. ಯಾಕೆಂದರೆ ನಮ್ಮ ಕರ್ಮದ ಹೊರೆ ಎಲ್ಲಿವರೆಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಕಾಣಲ್ಲ ಅದೆಲ್ಲ ನಮಗೆ. ಹಾಗಾಗಿ ನಮಗೆ ಮೊದಲನೇ ದೀಕ್ಷೆಗೆ ವರೆಗೂ ಕೂಡ ಹೋಗೋದಕ್ಕೆ ಈಗಿರುವ ನಂಬಿಕೆ ಸಾಕಾಗತ್ತೆ. ನಾವೇನು ನಂಬಿಕೆ ಇಟ್ಕೊಂಡಿದ್ದೀವಿ ಅದು ಮೊದಲನೇ ದೀಕ್ಷೆವರೆಗೂ ಸಾಕಾಗ್ಬಿಡುತ್ತೆ.
ಆದರೆ ಎರಡನೇ ದೀಕ್ಷೆಗೆ ಸಿದ್ಧತೆ ನಡೆಸುವಾಗ, ಎರಡನೇ ದೀಕ್ಷೆ ಬೇಕು ಅಂತ ನಾವು ಸಿದ್ಧತೆ ನಡೆಸುವಾಗ ಅದು ತಂತಾನೇ ಬರುವಂಥದ್ದು. ಇವು 3 ಹೋದ ಕೂಡಲೇ ಎರಡನೇ ದೀಕ್ಷೆ ಕೊಡ್ತಾರೆ. ಈ ನಂಬಿಕೆ ಸಾಕಾಗಲ್ಲ, ಖಚಿತ ತಿಳುವಳಿಕೆಯನ್ನು ಗಳಿಸ್ಕೊಳ್ಬೇಕು. ಅಂದರೆ ತತ್ವಗಳನ್ನು ಸಾಕ್ಷಾತ್ತಾಗಿ ನಾವೇ ಅರ್ಥ ಮಾಡಿಕೊಂಡು ಅದನ್ನು ಅನುಭವಿಸುವ ಹಂತವನ್ನು ನಾವು ತಗೋಬೇಕಾಗತ್ತೆ. ಆ ಪರೀಕ್ಷೆಯಲ್ಲಿ ನಾವು ಪಾಸಾಗಬೇಕಾಗತ್ತೆ. ಏನು ತತ್ವವನ್ನು ನಾನು ನಂಬಿದ್ದೇನೆ, ಆ ತತ್ವ ಸಂಪೂರ್ಣ ಸತ್ಯ ಅನ್ನೋದು ನಮಗೆ ಮನವರಿಕೆ ಆದಾಗ ಎರಡನೇ ದೀಕ್ಷೆ ಕೊಡಲ್ಪಡುತ್ತೆ. ಅಂದರೆ ಖಚಿತ ತಿಳುವಳಿಕೆ ಬೇಕು. ಬುದ್ಧಿ ಪ್ರಜ್ಞೆಯಲ್ಲಿ ಇದು ಸಾಕಾರವಾಗುತ್ತೆ, ಖಂಡಿತ ಸಾಧ್ಯ ಆಗುತ್ತೆ. ಈ ಹಂತದಲ್ಲಿ ಬುದ್ಧಿ ಪ್ರಜ್ಞೆಯಲ್ಲಿರುವಾಗ ಎಲ್ಲ ತತ್ವಗಳು ಸಾಕ್ಷಾತ್ತಾಗಿರುವುದು ಗೋಚರ ಆಗೋದರಿಂದ, ನಾವಲ್ಲೆಲ್ಲ ಓಡಾಡೋದ್ರಿಂದ ನಮಗೆ ಅದು ಗೊತ್ತಾಗತ್ತೆ. ಇದೆಲ್ಲವೂ ಸತ್ಯವೇ, ಕಲ್ಪನೆ ಅಲ್ಲ ಅನ್ನೋದು ಸ್ವಾನುಭವದಿಂದ ಅರ್ಥ ಆಗತ್ತೆ. ಆವಾಗ ಜಿಜ್ಞಾಸೆಯಿಂದ, ತನ್ನ ಆತ್ಮನಿಂದ ಬಂದ ಅಂತಃಪ್ರೇರಣೆಯಿಂದ ಅವೆಲ್ಲವೂ ಕೂಡ ಸತ್ಯ ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ನಾವು ಆ ಹಂತದಲ್ಲಿ ತಿಳಿಯಲೇಬೇಕಾದಂತಹ ಇನ್ನೊಂದು ಪ್ರಮುಖ ವಿಷಯ ಇದೆ. ಏನು ಅಂತ ಹೇಳಿದರೆ, ಈ ಪ್ರಪಂಚ ಮಾನವರಿಗೆ ಪಾಠ ಕಲಿಯಲು ಇರುವಂತಹ ಒಂದು ಪಾಠಶಾಲೆ ಅಂತ. ಈ ಪ್ರಪಂಚ ಯಾಕಿರಬೇಕು, ದೇವ್ರು ನನ್ನನ್ನು ಯಾಕೆ ಹುಟ್ಟಿಸಿರಬೇಕು? ತುಂಬ ಜನ ಈ ಪ್ರಶ್ನೆಗಳನ್ನು ಹೊರಗಡೆ ಕೇಳ್ತಾರೆ. ಇದೆಲ್ಲ ಅನ್ಭವಿಸೋಕ್ಕೋಸ್ಕರ ನನ್ನ ಹುಟ್ಟಿಸ್ಬೇಕಾಗಿತ್ತ? ಅವನು ಹುಟ್ಟಿಸ್ದಲ್ಲೇ ಇದ್ದಿದ್ರೆ ಆಗ್ತಿರ್ಲಿಲ್ಲ. ಪ್ರಪಂಚ ಯಾಕೆ ಮಾಡ್ದ, ಅವನು ಸುಮ್ಮನಿರೋಕ್ಕಾಗ್ತಿರ್ಲಿಲ್ವಾ? ಈ ಥರದ ಪ್ರಶ್ನೆಗಳನ್ನೆಲ್ಲ ನಾವು ಬಹಳ ಎದುರಿಸ್ತೇವೆ. ಕೆಲವು ಕಡೆ ಲೆಕ್ಚರ್ಸ್ ಕೊಡಲಿಕ್ಕೆ ಹೋದಾಗ ಅಥವಾ ಇನ್ನೇನಕ್ಕಾದರೂ ಹೋದಾಗ ಎದುರಿಸ್ತೇವೆ. ಆವಾಗ ಈ ಪ್ರಮುಖ ವಿಷಯವನ್ನು ನಾವು ತಿಳಿಸಬೇಕಾಗತ್ತೆ. ಇಲ್ಲಾಂದರೆ ನೀವು ಪಾಠ ಹೇಗೆ ಕಲಿತೀರಾ? ಪ್ರಪಂಚಕ್ಕೆ ಬಂದರಷ್ಟೇ ಪಾಠ. ಸ್ಕೂಲಲ್ಲಿ ಕಲಿಯೋ ಪಾಠವೇ ಅಲ್ಲ. ಅದು ಬರೀ ಒಂದು ನಾವು ದುಡಿಲಿಕ್ಕೋಸ್ಕರ ಒಂದು ದಾರಿ ಆಗಲಿಕ್ಕೆ ಒಂದು ಏನು ಕಲಿಸ್ತಾರೋ ಅದು ಮಾತ್ರ. ನಿಜವಾದ ಪಾಠ ಕಲಿಯೋದೆಲ್ಲಿ ಅಂತಂದರೆ ಪ್ರಪಂಚದಲ್ಲಿ, ಜೀವನದಲ್ಲಿ. ನಾವೇನು ಜೀವನ ಜೀವಿಸ್ತೀವಿ ಅದರಲ್ಲಿ ಕಲಿಯೋ ಪಾಠವೇ ನಿಜವಾದ ಪಾಠ. ಎಲ್ಲಿವರೆಗೂ ಪಾಠ ಕಲಿಯೋದು? ಕೊನೆಯ ಉಸಿರಿರೋವರೆಗೂ ಪಾಠ ಕಲಿಬೇಕು. ಕಲಿತಾನೆ ಇರ್ತೀವಿ. ಅದು ಹಾಗಲ್ಲ, ಹೀಗಲ್ಲ, ಹಾಗೆ ಅನ್ನೋದು ನಮಗೆ ಸ್ವಾನುಭವಕ್ಕೆ ಬಂದಾಗ ನಾವು ಅದು ಪಾಠ ಆಗುತ್ತೆ. ಅಲ್ಲಿವರೆಗೆ ಪಾಠ ಆಗೋದಿಲ್ಲ. ಹಾಗಾಗಿ ಈ ಪ್ರಪಂಚವೇ ಒಂದು ಪಾಠಶಾಲೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ನಮ್ಮಗಳ ಮರಣಾಧೀನವಾದ ಈ ಶರೀರಗಳ ಮುಖಾಂತರವೇ ನಾವು ಅಮೃತತ್ವಕ್ಕೆ ಸಂಬಂಧಿಸಿದ ಜೀವಿತವನ್ನು ಪಡೆಯೋದಕ್ಕೆ ಮಾಡುವ ಸಾಧನೆಯೇ ಈಶ್ವರನ ಯೋಜನೆ. ಸುಮ್ಮನೆ ಹುಟ್ಟಿಲ್ಲ ನಾವು. ಅದಕ್ಕೊಂದು ಗುರಿ ಇದೆ, ಅದಕ್ಕೊಂದು ಉದ್ದೇಶ ಇದೆ. ಅದನ್ನು ನಾವು ಮಾಡಲೇಬೇಕಾಗಿದೆ. ಆ ಪಾಠ ಕಲೀಲೇಬೇಕಾಗಿದೆ. ಯಾವುದದು ಅಂದರೆ ಮರಣಾಧೀನವಾದ ಶರೀರ ಅಲ್ವಾ? ಇವತ್ತೆಲ್ಲ ನಾಳೆ ಖಂಡಿತ ಪ್ರತಿಯೊಬ್ಬರಿಗೂ ಅದು ತಪ್ಪಿದ್ದಲ್ಲವೇ ಅಲ್ಲ. ಯಾರೂ ಉಳಿಯಲಿಲ್ಲ, ಯಾರೂ ಉಳಿಯೋದಿಲ್ಲ. ಹಾಗಾಗಿ ಮರಣಾಧೀನವಾದ ಈ ಒಂದು ಶರೀರದ ಮುಖಾಂತರ ಅಮೃತತ್ವಕ್ಕೆ ಸಂಬಂಧಿಸಿದಂತಹ ಜೀವಿತವನ್ನು ಪಡೆಯೋದಕ್ಕೆ ನಾವು ಮಾಡುವ ಸಾಧನೆ ಯಾವುದರಿಂದ? ಈ ಶರೀರ ಉಪಯೋಗಿಸೇ ಮಾಡಬೇಕು. ಇದನ್ನು ಬಿಟ್ಟು ಹೊರಗಡೆ ಸಾಧನೆ ಇಲ್ಲ. ಒಂದು ಹಂತದವರೆಗೆ 3ನೇ ದೀಕ್ಷೆ ಕಳಿಬೇಕಲ್ಲ, ಅಲ್ಲಿವರೆಗೆ ನಮಗೆ ಆಮೇಲೆ ಶರೀರ ತಗೊಳ್ಳದೇ ಇದ್ರೂ ನಡೆಯುತ್ತೆ. ಆದರೆ ಈಗ ನಡೆಯಲ್ಲ, ಶರೀರ ತಗೊಳ್ಳಲೇಬೇಕಾಗತ್ತೆ. ಹಾಗಾಗಿ ಅಮೃತತ್ವಕ್ಕೆ ಸಂಬಂಧಿಸಿದ ಜೀವಿತವನ್ನು ಪಡೆಯೋದಕ್ಕೋಸ್ಕರ ಸಾಧನೆ ಮಾಡುವುದೇ ಈಶ್ವರನ ಯೋಜನೆ. ಈಶ್ವರನ ಯೋಜನೆನ ಈ ರೀತಿ ಅರ್ಥ ಮಾಡ್ಕೊಳ್ಬೇಕು ನಾವು. ಯಾವುದಕ್ಕೆ ನಾವು ಹುಟ್ಟಿದ್ವಿ ಆ ಥರ ಎಲ್ಲ ಮಾತನಾಡೋದಾಗಲಿ, ಇದೆಲ್ಲ ಆಲೋಚನೆಗಳು ಕೂಡ ನಮ್ಮಲ್ಲಿ ಬರಬಾರ್ದು. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅವನ ಯೋಜನೆ ಕಾರ್ಯಪ್ರವೃತ್ತವಾಗಿದೆ. ಈಗ ನಾವು ಏನನ್ನು ಕಲ್ತಿಲ್ಲ ಅದನ್ನು ಕಲಿಸುವುದೇ ಅವನ ಗುರಿ. ಹಾಗಾಗಿ ಅಂತಹ ಪರಿಸರದಲ್ಲಿ ನಮ್ಮನ್ನು ಹಾಕ್ತಾನೆ. ನಾವು ಹಿಂದೆ ಕಲ್ತಿರಲ್ಲ ಆ ಪಾಠನ, ಕಲ್ತಿದ್ರೆ ಅದ್ರದ್ದಾಗೋಗಿರುತ್ತಲ್ಲ, ಅದು ಕಲ್ತ್ಬಿಟ್ಟಿರ್ತೀವಲ್ಲ, ಅದನ್ನು ನಮಗೆ ಹಾಕಲ್ಲ. ಏನನ್ನು ಕಲಿಬೇಕು ನಾವು? ಅದು ಆ ಸಂಬಂಧಪಟ್ಟಂತೆ ಅದೆಲ್ಲ ಎಷ್ಟು ಕಷ್ಟಪಟ್ಟು ಏರ್ಪಡಿಸ್ತಾರೆ ಗೊತ್ತಾ? ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾರೆ ಅವರು. ಹಾಗಾಗಿ ಅದರಿಂದ ಆ ರೀತಿಯಾಗಿ ಅದನ್ನು ನಮಗೆ ಅನುವು ಮಾಡಿಕೊಡ್ತಾರೆ. ಒಳ್ಳೆ ಪಾಠ ಕಲೀಲಿ ಅಂತ ಅನುವು ಮಾಡಿಕೊಡ್ತಾರೆ. ಅದನ್ನು ನಾವಿಲ್ಲಿ ಕಲಿಬೇಕಾಗತ್ತೆ. ಕಲಿದಲೇ ಇದ್ದರೆ ಮುಂದುವರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವನ ಯೋಜನೆ ಅಷ್ಟು ದಕ್ಷವಾಗಿ ಕಾರ್ಯಪ್ರವೃತ್ತವಾಗಿದೆ. ನಾವು ಎಲ್ಲ ಹಂತಗಳನ್ನು ಹಾದು ಹೋಗಲೇಬೇಕಾಗಿದೆ, ಎಲ್ಲ ಪಾಠವನ್ನು ಕಲಿಬೇಕಾಗಿದೆ. ಯಾಕೆಂದರೆ ಆತ್ಮದ ಸರ್ವಾಂಗೀಣ ಬೆಳವಣಿಗೆ, ನಮ್ಮ ಸರ್ವಾಂಗೀಣ ಬೆಳವಣಿಗೆ ಆದಾಗ ಆತ್ಮ ಸಂಪೂರ್ಣವಾಗುವಂಥದ್ದು. ಹಾಗಾಗಿ ನಾವು ವಿಚಿಕಿತ್ಸಾ ಅಥವಾ ಸಂಶಯ ಅದರ ಬಂಧನ ಕಳಿಸಿದಾಗ ಗುಪ್ತ ವಿದ್ಯೆಯ ತತ್ವಗಳ ಬೋಧೆ ಸರಿಯಾಗಿ ಅರ್ಥ ಆಗುತ್ತೆ. ನಿಜವಾದ ಗುಪ್ತ ವಿದ್ಯೆ ಅಂದರೆ ಏನು ಅನ್ನೋದ್ರದ್ದು ಸರಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ದೀಕ್ಷಿತ ತನ್ನ ಸ್ವಂತ ಅನುಭವದಿಂದ
ಸಿದ್ಧ ಜ್ಞಾನದಿಂದ ಈ ತತ್ವಗಳನ್ನು ಕಂಡುಹಿಡ್ಕೊಳ್ತಾನೆ. ಆಗ ಅವನಿಗೆ ನಿಜವಾದಂತಹ ಒಂದು ಸತ್ಯ ಏನು, ಸತ್ಯ ಅಂದರೆ ಏನು, ಆತ್ಮ ಅಂದರೆ ಏನು ಅನ್ನೋದು ಅರ್ಥ ಆಗೋದು ಮೊದಲನೇ ದೀಕ್ಷೆಯ ಈ ಎರಡನೆಯ ಹಂತದಲ್ಲಿ, ಇದನ್ನು ಕಳ್ಕೊಳ್ತೀವಲ್ಲ ಆವಾಗ. ಅದಾದ ನಂತರ ಮೂರನೇದನ್ನು ಶೀಲವ್ರತ ಪರಾಮರ್ಶ ಅಂತಾರೆ, ಅಂದರೆ ಮೂಢನಂಬಿಕೆ ಅಂತಲೂ ಕರೀತಾರೆ. ಅದು ವಿಚಾರವಿಲ್ಲದ ಆಚರಣೆಗಳಿಂದ ಮುಕ್ತಿ. ಈಗ ನಮಗೆ ಮುಕ್ತಿ ಸಿಕ್ಕಿಲ್ಲ, ಹಿಂದಿಂದ ಮಾಡ್ಕೊಂಬಂದಿದ್ದಾರೆ, ಈಗಲೂ ಮಾಡೋಣ ಹಾಗೆ ಹೀಗೆ ಅಂತ. ಕೆಲವರು ಮಾಡೋದೇ ಇಲ್ಲ, ನಾ ಏನು ಮಾಡಲ್ಲ, ಯಾಕೆಂದರೆ ಅವರ ಹಂತ ತಲುಪಿರ್ತಾರೆ. ಅವರನ್ನು ನಾವು ಏನೂ ಟೀಕೆ ಮಾಡಬಾರ್ದು. ಏಕೆಂದರೆ ಆಚರಣೆಗಳಿಂದ ವಿಚಾರವಿಲ್ಲದ ಆಚರಣೆಗಳು, ವಿಚಾರ ಇರುವಂಥ ಆಚರಣೆಗಳಲ್ಲ, ವಿಚಾರವಿಲ್ಲದ ಆಚರಣೆಗಳಿಂದ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ. ಅಂದರೆ ವ್ರತಗಳಿಂದ, ಪೂಜೆ ಪುನಸ್ಕಾರಗಳಿಂದ, ಯಜ್ಞ ಯಾಗಾದಿಗಳಿಂದ ಮುಕ್ತಿ ಸಿಗುತ್ತೆ ಅನ್ನುವ ನಂಬಿಕೆ ಹೋಗಬೇಕು. ಅದರಿಂದ ಖಂಡಿತ ಸಿಗಲ್ಲ. ಒಂದು ಹಂತದವರೆಗೆ ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಮ್ಮ ಮನಸ್ಸು ಪವಿತ್ರ ಆಗುತ್ತೆ, ವಾತಾವರಣ ಪವಿತ್ರ ಆಗುತ್ತೆ, ಇದೆಲ್ಲವೂ ಆಗುವ ಕ್ರಿಯೆ. ಆದರೆ ಅದು ಮುಕ್ತಿಗೆ ಯಾವುದೇ ರೀತಿಯಲ್ಲಿ ಸಹಕಾರಿ ಅಲ್ಲ. ಅದು ಅರ್ಥ ಆಗಬೇಕು. ಅಂದರೆ ಆಧ್ಯಾತ್ಮದ ಪ್ರಾರಂಭದಲ್ಲಿ ಇವೆಲ್ಲವೂ ಸಹಕಾರಿಗಳೇ. ಯಾಕೆಂದರೆ ನಮ್ಮ ಮನಸ್ಸನ್ನು ಒಂದು ಹಿಡಿತಕ್ಕೆ ತೆಗೆದುಕೊಂಡು ಈ ದಾರಿಯಲ್ಲಿಗೆ ತಿರುಗಿಸೋದಕ್ಕಾಗಿ ಇವೆಲ್ಲವೂ ನಮಗೆ ಬೇಕಾಗತ್ತೆ, ಆಮೇಲೆ ಬೇಕಾಗೋದಿಲ್ಲ. ಹಾಗಾಗಿ ಮತಾಚಾರ, ಸಂಸ್ಕಾರ ಕಾರ್ಯ ಯಾವುದೂ ಅನಿವಾರ್ಯವಲ್ಲ. ತನ್ನ ವಿಮೋಚನೆಗೆ ತಾನೇ ಕಾರಣ. ಸ್ವಪ್ರಯತ್ನವಿಲ್ಲದ ಈ ದಾರಿಯಲ್ಲಿ ಹೆಚ್ಚು ದೂರ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಅರ್ಥ ಆಗಬೇಕು. ಆದರೆ ಪೂಜೆ ವ್ರತಗಳನ್ನು ನಂಬಿ ಅವುಗಳನ್ನು ಮಾಡುವವರನ್ನು ಯಾವತ್ತೂ ಅಗೌರವದಿಂದ ಕಾಣಬೇಡಿ. ಅವರಿಗೆ ಯಾವ ಸಹಕಾರ ಬೇಕೋ ಆ ಸಹಕಾರವನ್ನು ಕೊಡಿ. ನಮಗೆ ಬೇಡ ಅಂದರೆ ಬೇರೆಯವ್ರನ್ನ, ನಮ್ಮ ಮನೆಯವರನ್ನಾಗಲಿ ಬೇರೆಯವ್ರನ್ನಾಗಲಿ ತಡೆಯೋದು ಸಲ್ಲದು. ಯಾಕೆಂದರೆ ಅವರಿನ್ನೂ ಆ ಹಂತದಲ್ಲಿದ್ದಾರೆ, ಆ ಹಂತದ ಪಾಠ ಕಲಿತಾ ಇದ್ದಾರೆ. ಅವ್ರನ್ನ ನಾವು ಬಿಡಿಸಿದ್ರೆ ಎಡಬಿಡಂಗಿಗಳಾಗ್ಬಿಡ್ತಾರೆ ಅವರು. ಅವರಿಗೆ ಅರಿವಾಗಬೇಕು ಅದೆಲ್ಲವೂ ಕೂಡ. ಅದರಿಂದ ನಾವು ಅವ್ರನ್ನ ಅಡ್ಡಿ ಮಾಡೋದು ಬೇಡ. ಅವರ ದಾರಿ ಅವ್ರು ಹೋಗಲಿ, ಅವ್ರ ಪಾಠ ಕಲಿಬೇಕು, ಕಲಿತಾರೆ. ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಹೋಗೋಣ. ಅದು ನಮ್ಮ ಗುರಿ ಹೊರತು ಅವರನ್ನು ದಾರಿ ತಪ್ಪಿಸೋದು ನಮ್ಮ ಗುರಿ ಅಲ್ಲ. ಹಾಗಾಗಿ ಆ ದಿಕ್ಕಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾರನ್ನೂ ಅಗೌರವದಿಂದ ಕಾಣುವುದಲ್ಲ, ನಂಬಿ ಮಾಡುವವರನ್ನು ಅಗೌರವದಿಂದ ನೋಡಬಾರ್ದು. ಹಾಗಾಗಿ ಅವುಗಳ ಸ್ಥಾನ, ಅದಕ್ಕೆ ಅವರ ಸ್ಥಾನ ಇದ್ದೇ ಇದೆ. ಇಂದ್ರಿಯ ಗೋಚರವಲ್ಲದ ಅತೀತ ಲೋಕಗಳಲ್ಲಿ ಅಲ್ಲಿಯ ನಿವಾಸಿಗಳು, ದೇವತೆಗಳು, ಮನುಷ್ಯರು ಇವರೆಲ್ಲರಿಗೂ ಕೂಡ ಪೂಜೆ ಪುನಸ್ಕಾರಗಳಿಂದ ಒಂದು ಸಂಬಂಧ ಏರ್ಪಡುತ್ತೆ. ವ್ರತಗಳನ್ನು ಮಾಡದಲೇ ಇದ್ದರೆ ದೇವರ ಕೋಪಕ್ಕೆ ಒಳಗಾಗ್ತೇವೆ ಅನ್ನುವಂತಹ ಭಯ ಅಂಥದ್ದೆಲ್ಲ ಕೆಲವರಲ್ಲಿ ತುಂಬ ಇರುತ್ತೆ. ನಾನು ಇಂಥ ಪೂಜೆ ಮಾಡಿಲ್ಲ, ವರ್ಷಕ್ಕೊಂದು ಸರ್ತಿ ಮಂದೇವ್ರಿಗೆ ಹೋಗಬೇಕಾಗಿತ್ತು, ಹೋಗಲಿಲ್ಲ, ಅದು ಮಾಡಲಿಲ್ಲ, ಅದಕ್ಕೆ ಈ ಕಷ್ಟ ಬಂತು ಅನ್ನುವ ತುಂಬ ಇರುತ್ತೆ ಪಾಪ ಅವರಲ್ಲಿ. ಅದೆಲ್ಲ ಆ ಭಯ ಅದೆಲ್ಲ ಇರುತ್ತಲ್ಲ, ನಮ್ಮಂಥವ್ರಿಗೆ ಅದು ಬೇಕಾಗಿಲ್ಲ. ಇದನ್ನು ಮಾಡದೇ ಇದ್ದಿದ್ದಕ್ಕೆ ಹೀಗಾಯಿತು ಅದೆಲ್ಲ ಇಲ್ಲವೇ ಇಲ್ಲ. ಕರ್ಮ ನಿಯಮ ಒಂದೇ ಸತ್ಯ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರುಗಳಿಗೆ ಆ ನಂಬಿಕೆ ಇದ್ದರೆ ಮಾಡಲಿ, ಅದಕ್ಕೆ ಅಡ್ಡಿ ಮಾಡೋದು ಬೇಡ. ಹಾಗಾಗಿ ದೇವರು ಪರಮ ಕರುಣಾಮಯಿ ಅನ್ನೋದು ನಮಗೆ ಗೊತ್ತಿದೆ. ಪರಮ ಕರುಣಾಮಯಿ ಅವನು. ಹಾಗಾಗಿ ಎಲ್ಲರೂ ಕೂಡ ಅವನ ಪ್ರೇಮದ ಪರಿಧಿಯಲ್ಲೇ ಇರೋರು. ಎಲ್ಲರೂ, ಇಡೀ ಪ್ರಪಂಚದ ಸರ್ವಸ್ವವು ಅವನ ಕರುಣೆಯ ಪರಿಧಿಯಲ್ಲೇ ಇರುವಂತಹದ್ದು. ಪರಮ ಕರುಣೆಯಿಂದನೇ ಅವನು ನಮ್ಮನ್ನು ನೋಡ್ತಾನೆ. ಆದರೆ ನಾವು ಮಾಡಿಕೊಂಡಂತಹ ಕರ್ಮಗಳಿಂದ ನಾವು ಈಗ ಕಷ್ಟಪಡ್ತಾ ಇರ್ಬೋದು, ಅಥವಾ ಏನೋ ಒಂದು ತೊಂದರೆ ಅನುಭವಿಸ್ತಾ ಇರ್ಬೋದು ಅಷ್ಟೇ. ದೇವರಿಗೆ ಕೋಪ ಯಾವತ್ತಾದರೂ ಬರೋದಕ್ಕೆ ಸಾಧ್ಯ ಇದೆಯಾ? ದೇವರು ಅಂದರೆ ಎಲ್ಲ ಏನು ಗುಣಗಳು ಇರಬೇಕೋ ಅದೆಲ್ಲವೂ ಇದ್ದಾಗ ದೇವರು ಅಂತೀವಿ ಹೊರತು ಕೋಪ ಮಾಡ್ಕೊಂಡವನ ದೇವರು ಆಗಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಯಾರಿಗಾದರೂ ಶಾಪ ಕೊಡ್ತಾರೆ ಅದು ಇದು ಅನ್ನುವ ನಂಬಿಕೆ ಇದ್ದರೆ ಅದು ಹೇಗೆ ಸಾಧ್ಯ ಆಗುತ್ತೆ? ದೇವರು ಅಂದರೆ ಅದಲ್ಲವೇ ಅಲ್ಲ ಅಲ್ವಾ? ಇದನ್ನು ಆಲೋಚನೆ ಮಾಡಿ ತಿಳ್ಕೊಳ್ಬೇಕು. ಬೇರೆಯವ್ರು ಹೇಳ್ತಾರೆ ಅಂತ ತಿಳ್ಕೊಳ್ಳೋದಲ್ಲ. ನಾವು ಯೋಚನೆ ಮಾಡಬೇಕು. ದೇವರು ನಮಗೆ ಮಾತ್ರ ಕೆಟ್ಟದ್ದು ಮಾಡೋಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಇಂಥ ಪೂಜೆ ಇಷ್ಟು ವರ್ಷ ಇಷ್ಟು ವಾರ ಮಾಡಿದ್ರೆ ಅದು ಪರಿಹಾರ ಆಗತ್ತೆ. ಅವರ ನಂಬಿಕೆ ಅಷ್ಟೇ ಅದು. ಆದರೆ ಅದನ್ನು ನಾವು ಹೇಳಲಿಕ್ಕಾಗಲ್ಲ. ಅವರಿಗೆ ಸ್ವತಃ ಅನುಭವಕ್ಕೆ ಬರಬೇಕು. ಅದು ಅನುಭವಕ್ಕೆ ಬಂದಾಗ ಅವರು ಅದನ್ನು ಬಿಡ್ತಾರೆ. ಹಾಗಾಗಿ ಯೋಗ ಮಾರ್ಗದಲ್ಲಿ ಮುಂದೆ ಸಾಗಲಿಕ್ಕೆ ಇದ್ಯಾವುದು ಬೇಕಾಗಿಲ್ಲ. ಅವನು ಪರಮ ಕರುಣಾಳು. ಅದನ್ನು ನಿಮಗೆ ಬಿಡುವ ಧೈರ್ಯ ನಿಮ್ಮಲ್ಲಿ ಬಂದಿದ್ದರೆ ಖಂಡಿತವಾಗಿ ನೀವು ಅದನ್ನು ಬಿಡಬಹುದು. ಹಾಗೆ ಅದನ್ನು ಖಚಿತವಾಗಿ ತಿಳ್ಕೊಳ್ಬೇಕು. ಶೀಲವ್ರತ ಪರಾಮರ್ಶ ಅಥವಾ ಸಂಶಯ ಇಲ್ಲಿ ನಿವಾರಣೆ ಆಗತ್ತೆ. ಆ ಸಂಕೋಲೆ ಕೂಡ ಕಳಚಿ ಬಿಡುತ್ತೆ. ಜೀವನ್ಮುಕ್ತ ಪದವಿ ಕಡೆಗೆ ಧಾವಿಸ್ತಾ ಇರುವಂತಹ ಶ್ರೋತಾಪನ್ನು ಅವನಲ್ಲಿ ಇನ್ನೂ ಕೆಲವು ದೋಷಗಳು ಹೊರಟು ಹೋಗುತ್ತೆ. ಯಾವುದು ಅಂತ ಹೇಳಿದ್ರೆ, ಬೇರೆಯವರು ಬೋಧೆ ಮಾಡಿದ್ರೆ ಬೇಸರ ಪಡೋದಿಲ್ಲ, ತನ್ನನ್ನು ಶ್ರೇಷ್ಠರಿಗೆ ಹೋಲಿಸ್ಕೊಳ್ಳಲ್ಲ,
ಯಾರ ಬಗ್ಗೆನೂ ಅಸೂಯೆ ಅನ್ನೋದು ಇರೋದಿಲ್ಲ, ಸ್ವಾರ್ಥ ಅಂತೂ ಇರೋದೇ ಇಲ್ಲ, ಮತ್ತು ಮಾಯೆಗೆ ಅತೀತನಾಗಿರ್ತಾನೆ. ಆದುದರಿಂದ ಅವರು ಯಾರಿಗೂ ಕೂಡ ಮೋಸ ವಂಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಮೇಲೆ ಹೇಳಿರುವಂತಹ 3 ಬಂಧಗಳು ಶಿಷ್ಯನಿಂದ ಕಳಚಿ ಹೋದ ನಂತರ 2ನೇ ದೀಕ್ಷೆ ಕೊಡಲ್ಪಡುತ್ತೆ. 2ನೇ ದೀಕ್ಷೆ ಸಿಕ್ಕಾಗ ಏನಾಗುತ್ತೆ, ಅದು ರೂಪದೇಹದಲ್ಲಿ ಕೊಡುವಂತಹದ್ದು. ರೂಪದೇಹದಲ್ಲಿ ಕೆಲಸ ಮಾಡೋದಕ್ಕೆ ಅಷ್ಟೊತ್ತಿಗೆ ಸಾಧ್ಯ ಆಗಿರುತ್ತೆ. 2ನೇ ದೀಕ್ಷೆ ಕೊಡೋದು ರೂಪದೇಹದಲ್ಲಿ, ಮತ್ತು ಆ ಶಿಷ್ಯನನ್ನು ರೂಪದೇಹದಲ್ಲಿ ಕರ್ಕೊಂಡು ಹೋಗಿ ಕೊಡ್ತಾರೆ. 2ನೇ ದೀಕ್ಷೆಗೆ ಸಕೃದಾಗಾಮಿ ಅಂತ ಕರೀತಾರೆ. ಇದನ್ನು ಅಂದರೆ ಇನ್ನು ಒಂದು ಸಾರ್ತಿ ಅವರು ಜನ್ಮ ತಗೊಂಡ್ರೆ ಸಾಕು. ಬೌದ್ಧರಲ್ಲಿ ಇದನ್ನು ಕುಟೀಚಕ ಅಂತ ಕರೀತಾರೆ. ಕುಟೀಚಕ ಅಂದರೆ ಗುಡಿಸಲನ್ನು ಕಟ್ಟಿಕೊಂಡು ಇರುವವನು ಅಂತ, ಅಂದರೆ ಗುಡಿಸಲಲ್ಲಿ ವಾಸ ಮಾಡಬೇಕು ಅಂತ ಅರ್ಥ ಅಲ್ಲ, ಬುದ್ಧಿಪ್ರಜ್ಞೆಯಲ್ಲಿ ನೆಲೆ ನಿಂತವನು ಅಂತ ಅರ್ಥ. ಹಾಗೆ ಬುದ್ಧಿಪ್ರಜ್ಞೆಯಲ್ಲಿ ನೆಲೆ ನಿಂತವನು ಅಂತ. 2ನೇ ದೀಕ್ಷೆಯಿಂದ 3ನೇ ದೀಕ್ಷೆಗೆ ಹೋಗೋ ವೇಳೆಯಲ್ಲಿ ಯಾವುದೇ ಸಂಕೋಲೆಗಳನ್ನು ಕಳಚಿ ಹಾಕಬೇಕಾಗಿಲ್ಲ. ಮೊದಲ 3 ಆದರೆ 2ನೇ ದೀಕ್ಷೆ ಸಿಗತ್ತೆ, ಅಲ್ಲಿಂದ 3ನೇ ದೀಕ್ಷೆಯೂ ಕೂಡ ಸಿಗತ್ತೆ. 3ನೇ ದೀಕ್ಷೆಯನ್ನು ಅನಾಗಾಮಿ ಅಂತ ಕರೀತಾರೆ. ಅಂದರೆ ಪುನಃ ಈ ಲೋಕದಲ್ಲಿ ಹುಟ್ಟಬೇಕು ಅನ್ನುವಂತಹ ಒಂದು ಇದು ಇಲ್ಲವೇ ಇಲ್ಲ ಅಂತ ಹೇಳಿ. ಹಿಂದೂ ಸಂಪ್ರದಾಯದಲ್ಲಿ ಹಂಸ ಅಂತ ಹೇಳಿ ಈ ಪದವಿಗೆ ಕರೀತಾರೆ. 3ನೇ ದೀಕ್ಷೆಯಿಂದ 4ನೇ ದೀಕ್ಷೆಗೆ ಹೋಗುವಾಗ 2 ಸಂಕೋಲೆಗಳನ್ನು ಗೆಲ್ಲಬೇಕಾಗತ್ತೆ. ಯಾವುದದು ಅಂದರೆ ಕಾಮರಾಗ ಮತ್ತು ಪಟಿಘ ಅಂತ ಹೇಳಿ. ಕಾಮರಾಗ ಅಂತಂದರೆ ಸ್ಥೂಲ ಲೋಕದ ವಸ್ತುಗಳ ಸುಖಕ್ಕೆ ಅಂಟಿಕೊಳ್ಳುವ ಅಪೇಕ್ಷೆ. ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಎಲ್ಲೋ ಅಕ್ಕಮಹಾದೇವಿ ಹೇಳ್ತಾರೆ, ಹಸಿವಾದರೆ ಭಿಕ್ಷಾನ್ನಗಳುಂಟು, ನಿದ್ದೆ ಬಂದರೆ ಶಯನಕ್ಕೆ ಹಾಳು ದೇಗುಲಗಳುಂಟು, ವಸನಕ್ಕೆ ಯಾರೋ ಬಿಸಾಕಿದಂಥ ವಸ್ತ್ರಗಳುಂಟು. ಆ ಹಂತದ ವೈರಾಗ್ಯ ಅಂದರೆ ಯಾವುದನ್ನು ಏನನ್ನು ಬೇಕು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಯಾವ ಹಂತದಲ್ಲಿದ್ದಾರೆ ಒಬ್ಬರು ಅನ್ನೋದು ಅವರ ಈ ವಚನಗಳಿಂದ ಅಥವಾ ಅವರ ಮಾತುಗಳಿಂದ ನಮಗೆ ತಿಳಿದು ಬರುತ್ತೆ. ಏನೂ ಇಲ್ಲದಂತಹ ಒಂದು ಸ್ಥಿತಿ, ಅಂದರೆ ಯಾವುದಕ್ಕೂ ಅಂಟಿಕೊಂಡಿಲ್ಲದಂತಹ ಒಂದು ಸ್ಥಿತಿ. ಅಂತಹ ಸ್ಥಿತಿ ಮೊದಲೇ ವಿವೇಕ ವೈರಾಗ್ಯ ಸಾಧಿಸಿರುವಂತಹ ಶಿಷ್ಯನಿಗೆ ಇದು ಕಷ್ಟ ಅಲ್ಲ. ಆದರೆ ಸೂಕ್ಷ್ಮತೆ ಹೆಚ್ಚಾಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. 2 ದೀಕ್ಷೆಗಳು ಸಿಕ್ಕಿದ ಮೇಲೆ ಸೂಕ್ಷ್ಮತೆ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ 3 ದೀಕ್ಷೆ ಆದಮೇಲೆ. ಅದರಿಂದ ಈ ಆಸೆಯ ಬೇರನ್ನು ಕೂಡ ತೆಗೆದು ಹಾಕಬೇಕಾಗತ್ತೆ. ರಾಗಭಾವಗಳೆಲ್ಲ ಅತ್ಯಂತ ಸೂಕ್ಷ್ಮ ಆಗಿಬಿಟ್ಟಿರುತ್ತೆ. ಅದರಿಂದ ತುಂಬ ಹುಷಾರಾಗಿ ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಸೂಕ್ಷ್ಮವಾದ ಸುಖ ದುಃಖಗಳು ಕೂಡ ದೀಕ್ಷಿತರನ್ನು ಕಾಡುತ್ತೆ. ಅಂದರೆ ಎಲ್ಲೋ ಏನೋ ಆದಂತಹ ತೊಂದರೆಗಳು ಕೂಡ ಇಲ್ಲಿ ದೀಕ್ಷಿತರಿಗೆ ಕಾಡ್ತಾ ಇರುತ್ತೆ. ಆ ರೀತಿಯ ತೊಂದರೆಗಳಾಗುವ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಅವರು ಗಟ್ಟಿಯಾಗಿ ಇರಬೇಕಾಗತ್ತೆ, ಅವುಗಳಿಂದ ಅಲುಗಾಡಬೇಕಾಗಿಲ್ಲ. ಅದರಿಂದ ರಾಗದ್ವೇಷದ ಬೇರನ್ನು ಪೂರ್ತಿಯಾಗಿ ತೆಗೆದು ಹಾಕಬೇಕಾಗತ್ತೆ. ಬಾಹ್ಯ ಪ್ರಪಂಚಕ್ಕೆ ಸಂಬಂಧಿಸಿದ ಎಲ್ಲ ಸಂಬಂಧಗಳಿಂದ ಉಂಟಾಗುವ ದಾಸ್ಯ ಮನೋವೃತ್ತಿಗಳಿಂದ ವಿಮೋಚನೆ ಸಿಗತ್ತೆ. ಹಾಗಾಗಿ ಅದನ್ನು ಗೆಲ್ಲುವಂತಹದ್ದು. ಇನ್ನು 5ನೆಯ ಸಂಕೋಲೆಯನ್ನು ಪಟಿಗ ಅಂತಾರೆ. ಪಟಿಗ ಅಂದರೆ ಇಲ್ವಿಲ್ ಅಂತ, ಅಂದರೆ ಕೋಪ ಅಥವಾ ಕ್ರೋಧ, ಅಸಹನೆಯ ಒಂದು ಎಳೆ ಅಂತ ಇಟ್ಕೊಳ್ಳಿ. ಅದನ್ನು ಕೂಡ ಕಳಚಿ ಹಾಕಬೇಕಾಗತ್ತೆ. ಉಳಿದಿರಬಹುದಾದ ಬೇರುಗಳಷ್ಟೇ ಯಾವುದೂ ಕೂಡ ಅವ್ರಿಗೆ ಕೋಪ ಬರಲ್ಲ, ಆದರೆ ಕೋಪ ಬಂದಂತೆ ತೋರಿಸ್ಕೊಳ್ಬೇಕಾಗತ್ತೆ. ಆ ರೀತಿ ನಡೆಯುತ್ತೆ. ಇನ್ನು ಇವೆರಡೂ ಕೂಡ ಕಳಚಿ ಹೋದಾಗ 4ನೇ ದೀಕ್ಷೆ ಅಂದರೆ ಅರ್ಹಂತ ದೀಕ್ಷೆ ಕೊಡಲ್ಪಡುತ್ತೆ. ಈ ದೀಕ್ಷೆಯಲ್ಲಿ ಅವರು ನಿರ್ವಾಣ ಲೋಕವನ್ನು ಪ್ರವೇಶ ಮಾಡ್ತಾರೆ. ಅಂದರೆ 1ರಿಂದ 4ನೇ ದೀಕ್ಷೆವರೆಗೆ ಸಾಧಾರಣವಾಗಿ 7 ಜನ್ಮ ಬೇಕಾಗತ್ತೆ ಅಂತ ಹೇಳ್ತಾರೆ. ಆದರೆ ಬೆಳವಣಿಗೆ ಶೀಘ್ರವಾಗಿ ಆಗುವ ಸಾಧ್ಯತೆಗಳು ಕೂಡ ಉಂಟು. ಇನ್ನು ಅಲ್ಲಿಂದ 4ರಿಂದ 5ನೇ ದೀಕ್ಷೆಗೆ ಮತ್ತೆ 7 ಜನ್ಮಗಳು ಬೇಕು ಅಂತ ಕೂಡ ಹೇಳ್ತಾರೆ. ಆದರೆ ಈ ಕಾಲ ಕಡಿಮೆನೂ ಆಗತ್ತೆ, ಹೆಚ್ಚು ಆಗತ್ತೆ. ಯಾಕೆಂದರೆ ಇದು ಪ್ಯೂರಾಗಿ ನಮ್ಮನ್ನು ಅವಲಂಬಿಸಿದೆ. ಅರ್ಹತ್ ಅಂದರೆ ಸಿದ್ಧ ಅನ್ನುವಂತಹ ಅರ್ಥ ಇದೆ. ಸಂಪೂರ್ಣ ಸಮರ್ಥರಾದವರು ಅಂದರೆ ಸಿದ್ಧರಾದವರು. ಯಾವುದಕ್ಕೆ? ಸಂಪೂರ್ಣ ಮುಕ್ತಿಗೆ ಸಿದ್ಧತೆ ಪಡೆದಂಥವರನ್ನು ಸಿದ್ಧ ಅಂತ ಹೇಳಿ ಕರೀತಾರೆ. ಹಿಂದೂ ವಾಂಗ್ಮಯದಲ್ಲಿ ಪರಮಹಂಸ ಅಂತ ಹೇಳಿ ಕರೀತಾರೆ. ಇವರು ನಿರ್ವಾಣ ಲೋಕದಲ್ಲಿ ಈ ಅರ್ಹಂತನ ಪ್ರಜ್ಞೆಯ ಪ್ರವೇಶ ಆಗತ್ತೆ. ನಿರ್ವಾಣ ಲೋಕ ಅಂದರೆ ಏನು? ಆತ್ಮಲೋಕ. ಅಂದರೆ ಬುದ್ಧಿ ಪ್ರಜ್ಞೆಯಿಂದ ಆತ್ಮಪ್ರಜ್ಞೆಗೆ ಇವರ ಪ್ರಜ್ಞೆ ಅಲ್ಲಿ ಪರಿಚಯ ಆಗತ್ತೆ. ಅಲ್ಲಿ ಎಲ್ಲವೂ ಅತ್ಯಂತ ಪ್ರಕಾಶಮಾನವಾಗಿರುತ್ತೆ. ಮಾನವರಲ್ಲಿ ಅಂತರ್ಗತವಾಗಿದ್ದ ಎಲ್ಲ ದೈವಿ ಸ್ವಭಾವವೂ ಕೂಡ ಪೂರ್ತಿಯಾಗಿ ಎದ್ದು ತೋರುವಂತಹ ಒಂದು ಸ್ಥಿತಿ ಅದು. ಅಂದರೆ ಆ ವ್ಯಕ್ತಿ ಒಬ್ಬ ದೇವತೆಯಂತೆ ಕಂಗೊಳಿಸ್ತಾನೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ 4ನೇ ದೀಕ್ಷೆಯಲ್ಲಿರುವಂತಹ ವ್ಯಕ್ತಿ ಒಬ್ಬ ದೇವತೆಯಂತೆ ಕಂಗೊಳಿಸ್ತಾ ಇರ್ತಾನೆ ಅಂತ ಹೇಳ್ತಾರೆ.
ಈಗ ಜೀವನ್ಮುಕ್ತ ಪದವಿಗೆ ಸಂಬಂಧಿಸಿದ 5ನೇ ದೀಕ್ಷೆಯನ್ನು ಸಮೀಪ ಮಾಡ್ತಾ ಇದ್ದಾರೆ. ಇಲ್ಲಿ 5 ವಿಷಯಗಳು ಬರುತ್ತೆ. ರೂಪರಾಗ, ಅರೂಪರಾಗ, ಮಾನೋ ಅಥವಾ ಅಹಂಭಾವ, ಉದ್ದಚ ಅಂದರೆ ಉದ್ವೇಗ ಅಥವಾ ಸಮಾಧಾನ ಕಳ್ಕೊಳ್ಳೋದು, ಹಾಗೂ ಅವಿದ್ಯೆ. ಇಷ್ಟು ಕೂಡ ಗೆಲ್ಲಬೇಕಾಗತ್ತೆ. ಆದರೆ ಈ ಹಂತದಲ್ಲಿ ಯಾವುದೂ ಕೂಡ ಕಷ್ಟ ಆಗಲ್ಲ. ರೂಪರಾಗ ಅಂತಂದರೆ ಏನು ಅಂದರೆ ಸೌಂದರ್ಯಕ್ಕೆ ಮನಸೋಲುವುದು. ಸೌಂದರ್ಯ ಅಂದರೆ ಮನುಷ್ಯರ ಸೌಂದರ್ಯ ಅಂತ ಅಲ್ಲ, ಪ್ರಕೃತಿಯ ಸೌಂದರ್ಯ. ಎಷ್ಟೋ ಜನಕ್ಕೆ ಪ್ರಕೃತಿ ಅಂದರೆ ತುಂಬ ಪ್ರೀತಿ ಇರುತ್ತೆ. ಆ ಪ್ರಕೃತಿಯ ಸೌಂದರ್ಯಕ್ಕೆ ಮನಸೋಲುವುದು, ಅಲ್ಲಿ ಧ್ಯಾನಾಸಕ್ತರಾಗುವಂತಹ ಒಂದು ಪ್ರಕ್ರಿಯೆ ಅದು ನಡೆಯುತ್ತೆ. ಆಮೇಲೆ ವಸ್ತುಗಳ ಸೌಂದರ್ಯವನ್ನು ನೋಡಬೇಕೆನ್ನುವಂತಹ ಒಂದು ಆಸೆ, ಆ ಆಸೆ ಕೂಡ ಹೊರಟು ಹೋಗಬೇಕಾಗತ್ತೆ. ಅಂದರೆ ಅಶಾಶ್ವತವಾದದ್ದರ ಮೇಲಿನ ಆಸೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದು ರೂಪರಾಗ. ಎಷ್ಟೋ ಸರ್ತಿ ಅಂದ್ಕೊಳ್ತೀವಿ ನಾವು, ಅಯ್ಯೋ ಅದೆಷ್ಟು ಚೆನ್ನಾಗಿದೆ, ಇದೆಷ್ಟು ಚೆನ್ನಾಗಿದೆ ಅಂತ. ಖಂಡಿತ ಸತ್ಯ, ಅದೆಲ್ಲವೂ ಚೆನ್ನಾಗಿದೆ. ಆದರೆ ಅದರ ಮೇಲೆ ಚೆನ್ನಾಗಿರುವುದನ್ನೆಲ್ಲ ನೋಡ್ಬಿಡಬೇಕು ಅನ್ನುವ ಆ ಒಂದು ಇದಿರುತ್ತಲ್ಲ, ಭ್ರಮೆಯಿಂದ ಕಳಿಸ್ಕೊಳ್ಬೇಕಾಗತ್ತೆ. ಅವೆಲ್ಲವೂ ಕೂಡ ಅಶಾಶ್ವತ ಅನ್ನೋದು ನಮಗೆ ಅರ್ಥ ಆಗಬೇಕು. ಇನ್ನು ಅರೂಪರಾಗ ಅಂದರೆ ಉನ್ನತ ಮನಸ್ಸು, ಅರೂಪ ಹಾಗೂ ಬುದ್ಧಿಲೋಕದ ವಸ್ತುಗಳ ಮೇಲಿನ ಒಂದು ಬಂಧನ. ಅರೂಪವಾದದ್ದಂದರೆ ಪ್ರೇಮ, ಪ್ರೀತಿ, ಕರುಣೆ, ಈ ರೀತಿಯಾದದ್ದಕ್ಕೆ ರೂಪ ಇಲ್ಲ. ಅದರ ಮೇಲೆ ಕೂಡ ವ್ಯಾಮೋಹ ಬೇಕಾಗಿಲ್ಲ. ಯಾಕೆಂದರೆ ಎಲ್ಲವೂ ಕೂಡ ಆತ್ಮನ ಒಳಗೆ ಇರುವಂತಹದ್ದು, ದೇವರ ಒಳಗೆ ಇರುವಂತಹದ್ದು. ಅದನ್ನು ಹೊರಗೆ ನಾವು ಹುಡುಕುವ ಅಗತ್ಯ ಇಲ್ಲ. ಇಲ್ಲಿ ಮಮಕಾರ, ಬಂಧನ, ಜ್ಞಾನದ ಮೇಲಿನ ಹಿಡಿತ ಎಲ್ಲವನ್ನ ಗೆಲ್ಲಬೇಕು. ನನಗೆ ಎಲ್ಲ ಗೊತ್ತು ಅನ್ನೋವಂಥದ್ದು ಪ್ರತಿಯೊಂದು ಕೂಡ ನಮ್ಮಿಂದ ಹೊರಟು ಹೋಗಬೇಕಾಗತ್ತೆ. ಅದನ್ನು ಅರೂಪರಾಗ ಅಂತ ಕರೀತಾರೆ. 8ನೇದು ಮಾನೋ ಅಂತಂದರೆ ಅಹಂಭಾವ. ಅಹಂ ಅಂದ್ರೇನು? ನಾನು ಬೇರೆ, ಇತರರು ಬೇರೆ ಅನ್ನುವಂತಹದ್ದು. ಇದು ದ್ವಂದ್ವಕ್ಕೆ ಎಡೆ ಮಾಡಿಕೊಡುತ್ತೆ. ನಾನು ಬೇರೆ, ಇನ್ನೊಬ್ಬರು ಬೇರೆ ಅಂದರೆ ಏನು? ಅದು 2 ಅಂದರೆ ಇನ್ನೂ ಮನಸ್ಸು ಕೆಲಸ ಮಾಡ್ತಿದೆ ಅಂತ ಅರ್ಥ. ಆದರೆ ನಾವೆಲ್ಲರೂ ಒಂದೇ ಆದಾಗ, ಈ ಪ್ರಪಂಚದ ಮೇಲಿನ ಎಲ್ಲ ವ್ಯಾಮೋಹವು ಹೊರಟು ಹೋದಾಗ ಅಹಂ ನಮ್ಮ ಜೊತೆ ಈ ಹಂತದಲ್ಲಿ ಬಿಡುಗಡೆ ಆಗುತ್ತೆ. ಅಂದರೆ ಬಿಡುತ್ತೆ ನಮ್ಮನ್ನು. 4ನೇ ದೀಕ್ಷೆಯ ಅಲ್ಲಿಂದ 5ನೇ ದೀಕ್ಷೆಗೆ ಹೋಗುವ ಆ ಹಂತದಲ್ಲಿ ಅಹಂ ಬಿಡುತ್ತೆ ಹೊರತು ಅಲ್ಲಿವರೆಗೆ ಅಹಂ ನಮ್ಮ ಹತ್ರ ಇದ್ದೇ ಇರುತ್ತೆ, ನಮಗೆ ಕಾಟ ಕೊಡ್ತಾನೇ ಇರುತ್ತೆ. ಇಲ್ಲಿ ಅಹಂನ ಸಂಪೂರ್ಣ ನಾಶ. ಈಗ ಉದ್ದಚ್ಚ ಅಂದರೆ ಉದ್ವೇಗ. ಇಷ್ಟೆಲ್ಲ ಆಗೋಯ್ತು, ಯಾವಾಗ ಸಿಗುತ್ತಾ 5ನೇ ದೀಕ್ಷೆ ಅನ್ನುವ ಆ ಉದ್ವೇಗ. ಅದು ತಾನು ಮಾಡಿಕೊಳ್ಳೋದಲ್ಲ, ಅದು ಒಳಗಿಂದ ಅದು ಹುಟ್ಟತ್ತೆ. ಅದು ಆ ಉದ್ವೇಗ ಪೂರ್ತಿ ನಂಬಿಕೆ ಇದೆ ನಮಗೆ. ಸಿದ್ಧಾಂತದಲ್ಲಿ ಎಲ್ಲ ನಮಗೆ ಗೊತ್ತಿದೆ, ಇಷ್ಟೆಲ್ಲ ತಿಳ್ಕೊಂಡಿದ್ದೇವೆ, ಆತ್ಮನ ಸಂದರ್ಶನವೂ ಆಗಿ ಹೋಗಿದೆ. ಆದರೆ ಆತ್ಮನನ್ನು ಮುಟ್ಟೋದಕ್ಕೆ ಇನ್ನೊಂದು ಹೆಜ್ಜೆ ಬಾಕಿ ಇದೆಯಲ್ಲ, ಆಗ ಆ ಒಂದು ಕಳವಳ, ಒಂದು ಇದು ಶುರುವಾಗತ್ತೆ. ಅದನ್ನು ಎಲ್ಲವೂ ಕೂಡ ಕರ್ಮದೇವತೆಗಳ ಒಂದು ಗುರಿ ಏನು ಅಂದರೆ ನಾವು ಅದನ್ನು ಅಲ್ಲಿಗೆ ಮುಟ್ಟೋದು. ಅಲ್ಲಿಗೆ ಮುಟ್ಟಲಿಕ್ಕೆ ಅವರು ನಮಗೆ ಇಷ್ಟೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಅದರಿಂದ ಎಲ್ಲವೂ ಕೂಡ ಅವನ ಮಹಾಪ್ರಸಾದ ಅಂತ ತಿಳ್ಕೊಂಡು ನಾವು ಮುಂದುವರಿಬೇಕಾಗತ್ತೆ. ಅದನ್ನು ಸಮಾಧಾನದಿಂದ ಪ್ರತಿಯೊಂದೂ ಕೂಡ ನೀವು ಕೊಟ್ಟ ಮಹಾಪ್ರಸಾದ ಅಂತ ಸ್ವೀಕರಿಸುವ ಮನೋಭಾವದಿಂದ ನಾವು ಈ ಉದಚ್ಚವನ್ನು ಗೆಲ್ಲಬೇಕು. ಅಂದರೆ ಅದು ಕಳವಳ ಬೇಡ. ಎಲ್ಲವೂ ಕೂಡ ನೀನು ಕೊಟ್ಟ ಮಹಾಪ್ರಸಾದ, ಪ್ರತಿಯೊಂದು ನನ್ನ ಜೀವನ, ನನ್ನ ಇದು ಎಲ್ಲವೂ ಆತ್ಮ, ಎಲ್ಲವೂ ನೀನು ಕೊಟ್ಟದ್ದೇ ಅನ್ನುವ ಆ ಭಾವದಿಂದ ಸ್ವೀಕರಿಸುವಂತಹ ಸ್ಥಿತಿಗೆ ಬಂದಾಗ ಪ್ರಸನ್ನತೆ ಬರುತ್ತೆ, ಶಾಂತತೆ ಬರುತ್ತೆ. ಎಲ್ಲವೂ ನೀನಿಟ್ಟಂತೆ ಆಗಲಿ ಅಂತ ಹೇಳಿ ಎಲ್ಲವನ್ನ ಕೈ ಬಿಡುವ ಆ ಒಂದು ಹಂತಕ್ಕೆ ಬಂದಾಗ ಸಮಾಧಾನ, ಆವಾಗ ಗುರಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಬರುವುದು ಅವಿದ್ಯೆಯೇ ಕೊನೆ. ಅಂದರೆ ಅವಿದ್ಯೆ ಈ ಹಂತದಲ್ಲಿ ತಿಳಿಯದೇ ಇರುವಂಥದ್ದು ಏನೂ ಉಳಿದಿರೋದಿಲ್ಲ, ಎಲ್ಲವೂ ತಿಳಿದಿರುತ್ತೆ. ಆದರೆ ಎಲ್ಲವನ್ನ ಅರಿತ ಸರ್ವಜ್ಞ ಆಗಿಬಿಟ್ಟಿರ್ತಾರೆ ಅವರು. ಅಂತಹ ಸ್ಥಿತಿಯಲ್ಲಿ ಈ 10ನೇದಾದಂತಹ ಅವಿದ್ಯೆ ಎನ್ನುವಂಥದ್ದು ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಈಗ ಹೇಳಿದ ಈ 5 ಸಂಕೋಲೆಗಳಿದೆಯಲ್ಲ, ಅವು ಅಷ್ಟೊಂದು ನಮಗೆ ತಿಳ್ಕೊಳ್ಳೋದಕ್ಕೆ ಕಷ್ಟ. ಅಂದರೆ ಅದು ಹೇಗಿರುತ್ತೆ, ಮಾನೋ ಹೇಗಿರುತ್ತೆ, ಅವಿದ್ಯ ಹೇಗಿರುತ್ತೆ, ಕಾಮರಾಗ ಹೇಗಿರುತ್ತೆ, ಪಟಿಗ ಹೇಗಿರುತ್ತೆ ನಮ್ಗೆ ತಿಳ್ಕೊಳಕ್ಕಾಗಲ್ಲ. ಯಾಕೆಂದರೆ ನಾವಿನ್ನೂ ದೀಕ್ಷಿತರ ಆಗಿಲ್ಲ. ದೀಕ್ಷಿತರಾದಾಗ ಅದರ ಬಗ್ಗೆ ನಮಗೆ ಸ್ಪಷ್ಟವಾದ ತಿಳುವಳಿಕೆ ಬರುತ್ತೆ. 4ನೇ ದೀಕ್ಷೆಯಾದ ಅರ್ಹಂತ ಅಂದರೆ ಪರಮಹಂಸ ದೀಕ್ಷೆಯಿಂದ 5ನೇಯ ಹಾಗೂ ಕೊನೆಯ ಜೀವನ್ಮುಕ್ತಿಗೆ ಹೊರಟಂತಹ ಸಾಧಕ, ಅವನ ಹಂತ ಬಹಳ ಎತ್ತರದ್ದು. ಅದನ್ನು ನಾವು ಬರೀ ಊಹೆ ಕಲ್ಪನೆ ಮಾಡ್ಕೋಬಹುದು, ಅದು ಅಷ್ಟೇ ಹೊರತು ಆ ಸ್ಥಿತಿಯನ್ನು ಅನುಭವಿಸಿದಾಗ ಮಾತ್ರವೇ ನಮ್ಮ ಅನುಭವಕ್ಕೆ ಬರುವಂತಹದ್ದು. ಅಲ್ಲಿವರೆಗೆ ಬರಿಯ ಕಲ್ಪನೆ, ಹೀಗಿರಬಹುದು, ಹೀಗೆ ಆನಂದವಾಗಿರ್ಬೋದು, ಹಾಗಿರ್ಬೋದು, ಹೀಗಿರ್ತಾರೆ ಅಂತ ಅಷ್ಟೇನೇನೆ. ಅಂದರೆ ದಿವ್ಯ ದೃಷ್ಟಿ ಉಳ್ಳಂತಹ ದೀಕ್ಷಿತರು ಬರೆದ ಗ್ರಂಥಗಳನ್ನು ಓದಿ ನಾವು ಹೀಗಿರ್ತಾರೆ ಅನ್ನೋದನ್ನು ತಿಳ್ಕೊಂಡಿದ್ದೇವೆ.
ಇವುಗಳ ಸಾಕ್ಷಾತ್ತಾದ ಅನುಭವ ಆಗಬೇಕು ಅಂತಂದರೆ ಏನು ಮಾಡಬೇಕು? ಸಾಕ್ಷಾತ್ತಾದ ಅನುಭವ ಆಗಬೇಕು ಅಂದರೆ ಈ ದೀಕ್ಷೆ, ಆ ಪಥವನ್ನು ನಾವು ಕ್ರಮಿಸೋದಕ್ಕೆ ಪ್ರಾರಂಭ ಮಾಡಬೇಕು. ಈಗ ಈ ಹಂತದವರೆಗೂ ಸಾಧನೆ ಮಾಡಿಬಿಟ್ಟಿದ್ದೇವೆ, ಇಲ್ಲ ಅಂತ ಅಲ್ಲ. ಆದರೆ ಇಲ್ಲಿಂದ ಇನ್ನೂ ಮುಂದಕ್ಕೆ ನಾವು ನಮ್ಮದೇ ಪ್ರಯಾಣ, ಯಾಕೆಂದರೆ ಇಲ್ದಿದ್ರೆ ನಮ್ಗೆ ಆ ಹಂತದ ವಿಷಯಗಳು ನಮಗೆ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಏನೇ ಇನ್ನೊಬ್ಬರು ಬರೆದ ಗ್ರಂಥದಿಂದ ತೆಗೆದುಕೊಂಡು ನಾವು ವಿಷಯ ತಿಳಿಸಿದ್ರೂ ಕೂಡ ಅದು ನಮ್ಮ ಸ್ವಂತ ಅನುಭವ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲವನ್ನು ನಾವು ತಿಳ್ಕೋಬೇಕು ಅಂದರೆ ನಾವೇ ಸ್ವತಃ ತಿಳ್ಕೋಬೇಕಾಗತ್ತೆ. ಮೇಲೆ ಹೇಳಿದ ಎಲ್ಲ ದಶಬಂಧಗಳನ್ನು ಕಳಚಿ ಹಾಕಿದ ಸಾಧಕ ಈಗ ಸಾಧಕನೇ ಅಲ್ಲ. ಸಾಧಕ ಸ್ಥಿತಿಯಿಂದ ಅವನು ಮುಂದಕ್ಕೆ ಹೋಗ್ಬಿಟ್ಟಿದ್ದಾನೆ. ಅಂದರೆ ಏನಾಗಿದ್ದಾನೆ ಅವನು? ಗುರುವಾಗಿದ್ದಾನೆ. 5ನೇ ದೀಕ್ಷೆ ಆದಾಗ ಏನಾಗ್ತಾರೆ ಅವರು? ಗುರುವಾಗ್ತಾರೆ. ಸ್ವಪ್ರಯತ್ನದಿಂದ, ಶ್ರಮದಿಂದ ತಾನೇ ಕ್ರಮಿಸಿ ಅವರು ಗುರುವಾಗಿದ್ದು. ಗುರುಪಟ್ಟ ಯಾರೋ ಗುರುಗಳು ಅಂತ ಹೇಳಿದರೆ ತಕ್ಷಣ ಬಂದುಬಿಡುವಂಥದ್ದಲ್ಲ. ಈ ಸಾಧನಾ ಪಥದಲ್ಲಿ ನಾವಿರುವ ಈ ಹಾದಿಯಿಂದ ಒಂದೊಂದೇ ಹೆಜ್ಜೆಗಳನ್ನು ಇಟ್ಟುಕೊಂಡು ನಾವು ಮುಂದುವರಿಬೇಕಾಗತ್ತೆ, ಮುಂದುವರೆದು ಗುರುವಾಗಬೇಕಾಗತ್ತೆ. ಈ 5ನೇ ದೀಕ್ಷೆ ಆಗತ್ತೆ. ಜೀವನ್ಮುಕ್ತರಾಗಿದ್ದಾರೆ. ಅವರು ಜನನ ಮರಣ ಚಕ್ರದ ಒಳಗಿಲ್ಲ, ಅದರ ಯಜಮಾನರಾಗಿದ್ದಾರೆ. ಶಾಶ್ವತವಾದ ಅಮರತ್ವವನ್ನು ಪಡ್ಕೊಂಡಿದ್ದಾರೆ. ಅಮರತ್ವ ಅಂದರೆ ಈಗ ಅವರು ಬಂಧಿತರೇ ಅಲ್ಲ, ಸಂಪೂರ್ಣ ಸ್ವತಂತ್ರರು. ಆ ಹಂತಕ್ಕೆ ಬರಬೇಕು ಅಂದರೆ 5ನೇ ದೀಕ್ಷೆ ಆಗಬೇಕು. ಮುಕ್ತರು ಅಂತ ಹೇಳ್ತೇವೆ. ಸರ್ವತಂತ್ರ ಸ್ವತಂತ್ರರು. ಬ್ರಹ್ಮಾನಂದವನ್ನು ತಲುಪಿ ಅಲ್ಲೇ ನೆಲೆ ನಿಂತವರು. ಅಹಂ ಬ್ರಹ್ಮಾಸ್ಮಿ ಅನ್ನುವುದು ಅವರ ಅನುಭವ, ಸ್ವಂತ ಅನುಭವ, ಓದಿ ತಿಳಿದಂಥದ್ದಲ್ಲ, ಸ್ವಂತ ಅನುಭವ. ಅಹಂ ಬ್ರಹ್ಮಾಸ್ಮಿ. ಅವರೇ ಈ ಪ್ರಪಂಚದ ರಕ್ಷಕರು, ಲೋಕೋದ್ಧಾರಕರು. ಅವರೇ ಎಲ್ಲ ಆಗಿರುವಂತಹವರು. ಆ ಹಂತಕ್ಕೆ ಪ್ರತಿಯೊಬ್ಬರು ಕೂಡ ತಲುಪಲಿ ಅಂತ ಅವ್ರು ನಮಗೆ ಸಹಾಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆ ಹಂತವನ್ನು ತಲುಪಲಿ ಅಂತ ಹೇಳಿ ಈ ಒಂದು ವ್ಯಾಸಂಗದ ವಿಷಯವನ್ನು ಈ ಎಲ್ಲ ತಮ್ಮೆಲ್ಲರ ಹಾರೈಕೆಗಳೊಡನೆ ಮುಕ್ತಾಯ ಮಾಡ್ತಾ ಇದ್ದಾನೆ. ವಂದನೆಗಳು.